Welcome to Get Solutions. This is your Lokesh. So in this session, we are going to solve the illustration 1 that is asked in the year January 2017 for section B ಗೆ ಕೇಳಿದ್ದಾರೆ. Okay, so this illustration comes under the fifth module, that is the derivatives for managing the financial risk. Okay, so ಈ ಚಾಪ್ಟರ್ ಅಲ್ಲಿ ನಿಮಗೆ ಸಿಂಪಲ್ ಪ್ರಾಬ್ಲಮ್ಸ್ ನ ಕೇಳ್ತಾನೆ ಬಿಕಾಸ್ ಯು ಹ್ಯಾವ್ ದ ವೇರಿಯಸ್ ಸೆಕ್ಷನ್ ಸಿ ಪ್ರಾಬ್ಲಮ್ಸ್, ದಟ್ ಈಸ್ 12 ಮಾರ್ಕ್ಸ್ ಕ್ವೆಶನ್ಸ್ ಬಂದು ನಿಮಗೆ ಸೆಕ್ಷನ್ ಸಿ ಗೆ ಹೇಳೋ ಪ್ರಾಬ್ಲಮ್ಸ್ ಬಂದು ಸೆಕೆಂಡ್ ಸೆಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ದಟ್ ಈಸ್ ಬೇಸ್ಡ್ ಆನ್ ದಿ ಕ್ಯಾರಿಂಗ್ ಕಾಸ್ಟ್ ಮಾಡೆಲ್ ಅಂಡ್ ಡಿವಿಡೆಂಟ್ ಮಾಡೆಲ್ ಅಂಡ್ ಬ್ಲಾಕ್ ಶೋಲ್ ಮಾಡೆಲ್. ಈ ತರ ನೀವು ಸೆಕೆಂಡ್ ಸೆಮ್ ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ಜಸ್ಟ್ ಈಗ ಎ ಎಫ್ ಎಮ್ ಅಲ್ಲಿ ನಿಮಗೆ ಫಿಫ್ತ್ ಮಾಡಿರಲ್ಲಿ ಜಸ್ಟ್ ಸಿಂಪಲ್ ಪ್ರಾಬ್ಲಮ್ಸ್ 2 to 3 ಪ್ರಾಬ್ಲಮ್ಸ್ ನ ಕೇಳಿದಾನೆ ಇಯರ್ ವೈಸ್. ಸೊ ನಾನು ಅದನ್ನ ಕಲೆಕ್ಟ್ ಮಾಡಿದ್ದೀನಿ. ಸೊ ದ ಫಸ್ಟ್ ಪ್ರಾಬ್ಲಮ್ ದಟ್ ಈಸ್ ಇಲ್ಲಸ್ಟ್ರೇಷನ್ 1 ಜನವರಿ 2017 ಸೆಕ್ಷನ್ ಬಿ ಗೆ ಕೇಳಿದ್ದಾರೆ. ಸೊ ಇಟ್ ಈಸ್ ಬೇಸ್ಡ್ ಆನ್ ದಿ ಆಪ್ಟಿಟ್ಯೂಡ್ ಬೇಸ್ ಮೇಲೆ ಕೇಳಿದ್ದಾರೆ. ಸೊ ಡಿರೈವೇಟಿವ್ ಮಾರ್ಕೆಟ್ ಅಲ್ಲಿ ಯಾವ ತರ ಸ್ಟಾಕ್ ಪ್ರೈಸಸ್, ಎಕ್ಸರ್ಸೈಸ್ ಪ್ರೈಸ್ ಮತ್ತೆ ಸ್ಪಾಟ್ ಪ್ರೈಸ್ ಮೇಲೆ ಯಾವ ತರ ನಾವು ಡಿಸಿಷನ್ಸ್ ತಗೋಬೇಕು ಅನ್ನೋದನ್ನ ಇಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆ, ಸೊ ಜಸ್ಟ್ ಅನಲೈಸ್ ದಿ ಪ್ರಾಬ್ಲಮ್ ಅಂಡ್ ಅಬ್ಸರ್ವ್ ದಿ ಫೆನಾಮಿನನ್ and see what is the values is given. So based on the values, based on the scenario, you have to take the necessary decision. Okay, so let's see the problem. So just I was written the typed given information, so based on the problem only. Okay, so because ಫಾರ್ಮೆಟ್ ನಾನು ಮೆನ್ಷನ್ ಮಾಡಿದ್ದೀನಿ, ಫಾರ್ಮೆಟ್ ಹಾಕೊಂಡಿದ್ದೀನಿ ಬಿಕಾಸ್ ನಾನು ಮತ್ತೆ ಟೈಪ್ ಮಾಡ್ತಾ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಜಸ್ಟ್ ಸಿ ದಿ ಪ್ರಾಬ್ಲಮ್ ನಾವು. ಐ ವಿಲ್ ಎಕ್ಸ್ಪ್ಲೈನ್ ಯಾವ ತರ ಫಾರ್ಮೆಟ್ ಹಾಕೋಬೇಕು, ಯಾವ ತರ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು ಅನ್ನೋದು. ಸೊ ಎ ಪರ್ಟಿಕ್ಯುಲರ್ ಪುಟ್ ಆಪ್ಷನ್, ದಟ್ ಈಸ್ ಎ ಪರ್ಟಿಕ್ಯುಲರ್ ಪುಟ್ ಈಸ್ ದ ಆಪ್ಷನ್ ಟು ಸೆಲ್ ಸ್ಟಾಕ್ ಅಟ್ ₹40. ಸೊ ಈ ಲೈನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಯಾವುದೋ ಒಂದು ಪುಟ್ ಆಪ್ಷನ್ ಕಾಂಟ್ರಾಕ್ಟ್ ಇದೆ ಅಂತೆ. ಸೊ ಇನ್ ದಟ್ ಪುಟ್ ಆಪ್ಷನ್ ದ ಕಾಂಟ್ರಾಕ್ಟ್ ಇಸ್ ಟು ಸೆಲ್ ಸ್ಟಾಕ್ ಅಟ್ ₹40. ಸೊ ಈ ಪುಟ್ ಆಪ್ಷನ್ ಅಲ್ಲಿ ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವ ವ್ಯಾಲ್ಯೂ ಮೇಲೆ ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳಿದ್ರೆ ₹40ಗೆ. ಓಕೆ, ಸೊ ಇಟ್ ಎಕ್ಸ್ಪೈರ್ಸ್ ಆಫ್ಟರ್ 3 months. ಈ ಕಾಂಟ್ರಾಕ್ಟ್ ಬಂದ್ಬಿಟ್ಟು 3 months ಆದ್ಮೇಲೆ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದೆನ್ ದ ಗಿವನ್ ಇನ್ಫಾರ್ಮೇಶನ್ ಪುಟ್ ಆಪ್ಷನ್ ದ ಸ್ಟಾಕ್ ಇಸ್ ರಿಕ್ವೈರ್ಡ್ ಟು ಸೆಲ್ ಅಟ್ ₹40. ಸೊ ಇದನ್ನ ನಾವು ಎಕ್ಸರ್ಸೈಸ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು, ಅಥವಾ ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ಜನರಲ್ ಆಗಿ ನಿಮ್ಗೆ 2 marks ಏನಾದ್ರು ಕೇಳಿದಾಗ ಸ್ಟ್ರೈಕ್ ಪ್ರೈಸ್ ಅಥವಾ ಎಕ್ಸರ್ಸೈಸ್ ಪ್ರೈಸ್ ಅಂತ ಹೇಳಿದ್ರೆ, see generally I am going to tell you a strike price is also called as exercise price, because see the exercise price of an option is the price at which the owner of the option can buy or sell as some other underlying assets or commodity. ಸೊ ಏನ್ ಹೇಳುತ್ತೆ ಈ ಸ್ಟ್ರೈಕ್ ಪ್ರೈಸ್ ಅಥವಾ ಎಕ್ಸರ್ಸೈಸ್ ಪ್ರೈಸ್ ಅಂತ ಹೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ಎ ಪ್ರೈಸ್ ಓನ್ಲಿ. ಸೊ ಅಟ್ ವಿಚ್ ದ ಓನರ್, ಈ ಓನರ್ ಏನ್ ಆಪ್ಷನ್ ಓನರ್ ಏನಿರ್ತಾರೆ ಅವರು ಬೈ ಆದ್ರೂ ಮಾಡಬಹುದು ಅಥವಾ ಸೆಲ್ ಆದ್ರೂ ಮಾಡಬಹುದು ಅಂಡರ್ಲೈಯಿಂಗ್ ಅಸೆಟ್ಸ್ ಮತ್ತೆ ಕಮಾಡಿಟಿನ ಅಟ್ ಎ ಸರ್ಟೆನ್ ಪ್ರೈಸ್. ಸೊ ಈ ಪ್ರೈಸ್ ನ ₹40 ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ ಈ ಪುಟ್ ಆಪ್ಷನ್ ಅನ್ನೋ ಏನ್ ಕಾಂಟ್ರಾಕ್ಟ್ ಇದೆ, ಆ ಕಾಂಟ್ರಾಕ್ಟ್ ಅಲ್ಲಿ ಆಪ್ಷನ್ ಹೋಲ್ಡರ್ ಅಥವಾ ಆಪ್ಷನ್ ಓನರ್ ಏನಿದಾರೋ ಅವರು ₹40ಗೆ ಬೈ ಆದ್ರೂ ಮಾಡಬಹುದು, ₹40ಗೆ ಸೆಲ್ ಆದ್ರೂ ಮಾಡಬಹುದು. ಅಟ್ ಫೈನಲಿ after 3 months, at the last date of 3 months or before the 3 months or before the expiration, the option holder can exercise this option at ₹40. 40 ಆದ್ರೂ ಬೈ ಆದ್ರೂ ಮಾಡ್ಕೋಬೇಕು, ₹40ಗೆ ಸೆಲ್ ಆದ್ರೂ ಮಾಡ್ಕೋಬೇಕು. ದಟ್ ಈಸ್ ದ condition. Okay, but it expires after the 3 months. So the time to maturity of this put option contract is 3 months ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. Okay, so next and currently sells for ₹2 when the stock price, that is when the price of the stock is 42 ಅಂತ ಹೇಳ್ಬಿಟ್ಟು ಇಲ್ಲಿದೆ. ಸೊ ಕರೆಂಟ್ಲಿ ಸೆಲ್ಸ್ ಫಾರ್ ₹2 ಇನ್ ದ ಸೆನ್ಸ್ ಸ್ಟಾಕ್ ಬಂದ್ಬಿಟ್ಟು ₹2ಗೆ ಸೆಲ್ ಆಗ್ತಿದೆ ಅಂತ ಅಲ್ಲ. ಓಕೆ, ಸೊ this ₹2 added back to the stock price, which means ₹2 ಪ್ರಾಫಿಟ್ ಅಥವಾ ಪ್ರೀಮಿಯಂ ಬೇಸ್ ಮೇಲೆ ಸ್ಟಾಕ್ ನ ಸೆಲ್ ಮಾಡ್ತಿದ್ದಾರೆ. ಅಂದ್ರೆ ಟೋಟಲ್ 40 + 2 ₹42ಗೆ ಸೆಲ್ ಮಾಡ್ತಿದ್ದಾರೆ ಅಂತ. ಸೊ ಈ ₹2 ನ ನಾವು ಪ್ರೀಮಿಯಂ ಅಥವಾ ಆಪ್ಷನ್ ಪ್ರೀಮಿಯಂ ಅಂತ ಹೇಳ್ಬಿಟ್ಟು ಇಟ್ಕೋಬಹುದು. ಯಾಕಂತ ಹೇಳಿದ್ರೆ ಕಾಂಟ್ರಾಕ್ಟ್ ವ್ಯಾಲ್ಯೂ ಇಸ್ 40, ದಟ್ ಇಸ್ ದ ಸ್ಟಾಕ್ ವ್ಯಾಲ್ಯೂ ಅಕಾರ್ಡಿಂಗ್ ಟು ಪುಟ್ ಕಾಂಟ್ರಾಕ್ಟ್ ಆರ್ ಪುಟ್ ಆಪ್ಷನ್ ಇಸ್ 40, ಬಟ್ ಪ್ರೀಮಿಯಂ ಇಸ್ 2. ಸೊ ದ ಸ್ಟಾಕ್ ಪ್ರೈಸ್ ಇಸ್ 42. ಅಲ್ಲಿಗೆ ಕರೆಂಟ್ ಸ್ಟಾಕ್ ಪ್ರೈಸ್ ಜನರಲ್ ಆಗಿ ಎಷ್ಟಿಗೆ ಟ್ರೇಡ್ ಆಗ್ತಾ ಇದೆ? ₹42ಗೆ ಟ್ರೇಡ್ ಆಗ್ತಾ ಇದೆ ಅಲ್ವಾ. ಸೊ
42 ರೂಪೀಸ್ಗೆ ಈಗ ಟ್ರೇಡ್ ಆಗ್ತಿದೆ ಜನರಲ್ ಆಗಿ. ಸೊ ಸಿಚುವೇಶನ್ಸ್ ಬೇಸ್ ಮೇಲೆ ನಾವು ಡಿಸಿಷನ್ ತಗೋಬೇಕು. ಸೊ ಏನು ಸಿಚುವೇಶನ್ ಅಂತ ಹೇಳಿದ್ರೆ, ಫಸ್ಟ್ ಸಿಚುವೇಶನ್, ಇಫ್ ಅನ್ ಇನ್ವೆಸ್ಟರ್ ಬೈಸ್ ದಿಸ್ ಪುಟ್ ಆಪ್ಷನ್ ಇನ್ ಕೇಸ್ ಏನಾದ್ರು ಬೇಸ್ಡ್ ಆನ್ ದಿಸ್ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್, that is put option, sell value and time to maturity and current premium and current price or stock value ಬೇಸ್ ಮೇಲೆ ಫಸ್ಟ್ ಸಿಚುವೇಶನ್ ಅಲ್ಲಿ ಇನ್ ಕೇಸ್ ಏನಾದ್ರು ಇನ್ವೆಸ್ಟರ್ ಏನಾದ್ರು ಬೈ ಮಾಡಿದ್ರೆ ಈ ಪುಟ್ ಆಪ್ಷನ್ ನ, ವಾಟ್ ವಿಲ್ ಬಿ ದ ಪ್ರಾಫಿಟ್ ಆಫ್ಟರ್ 3 months, 3 months ಆದ್ಮೇಲೆ ಏನ್ ಪ್ರಾಫಿಟ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯಾವ್ದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ದಟ್ ಈಸ್ ವೆನ್ ದ ಪ್ರೈಸ್ ಆಫ್ ದಿ ಸ್ಟಾಕ್ ಈಸ್ 45. ಸೊ ಆಪ್ಷನ್ ಪುಟ್ ಆಪ್ಷನ್ ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಮಾಡಿದ್ರೆ ಸ್ಟಾಕ್ ಬಂದ್ಬಿಟ್ಟು ಎಷ್ಟಿಗೆ ಸಿಗುತ್ತೆ ಅವ್ರಿಗೆ, ಇನ್ವೆಸ್ಟರ್ಗೆ 40 ರೂಪೀಸ್ಗೆ ಸಿಗುತ್ತೆ. ಅಂದ್ರೆ ಈ ವಿಲ್ ಬಿ ಗೋಯಿಂಗ್ ಟು ಎಕ್ಸರ್ಸೈಸ್ ಕಾಂಟ್ರಾಕ್ಟ್ ನ ಏನಾದ್ರು ಎಕ್ಸರ್ಸೈಸ್ ಮಾಡಿದ್ರೆ, ಕಾಂಟ್ರಾಕ್ಟ್ ನ ಏನಾದ್ರು ಎಕ್ಸಿಕ್ಯೂಟ್ ಮಾಡಿದ್ರೆ ವಿತ್ ಇನ್ 3 months ಆರ್ ಲಾಸ್ಟ್ ಡೇಟ್ ಆಫ್ 3 months, ಆಫ್ಟರ್ 3 months ಯು ವಿಲ್ ಗೆಟ್ ಸಮ್ ಪ್ರೀಮಿಯಂ, ದಟ್ ಈಸ್ 2 ರೂಪೀಸ್ ಪ್ರೀಮಿಯಂ ಬೇಸ್ ಮೇಲೆ ಸಿಗುತ್ತೆ ಅಲ್ವಾ. ಸೊ ಅದೇ ತರ ಇನ್ ಕೇಸ್ ಏನಾದ್ರು ಇನ್ವೆಸ್ಟರ್ ಏನಾದ್ರು ಬೈ ಮಾಡೋದಕ್ಕೆ ಡಿಸಿಷನ್ಸ್ ಏನಾದ್ರು ತಗೊಂಡ್ರೆ, ವಾಟ್ ಈಸ್ ದ ಪ್ರಾಫಿಟ್ ಆಫ್ಟರ್ 3 months, ಬಟ್ ಬೇಸ್ಡ್ ಆನ್ ದಿ 3 ಸಿಚುವೇಶನ್ಸ್. ಯಾವ ಸಿಚುವೇಶನ್ಸ್ ಅಂತಂದ್ರೆ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 45 ಇದ್ದಾಗ ಪ್ರಾಫಿಟ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡಬೇಕು. ಸೊ ಸಿಮಿಲರ್ಲಿ ವಾಟ್ ಈಸ್ ದ ಪ್ರಾಫಿಟ್ ಅಂಡ್ ಲಾಸ್ ಹಿ ವಿಲ್ ಗೆಟ್, ದಟ್ ಈಸ್ ಇನ್ವೆಸ್ಟರ್ ವಿಲ್ ಗೆಟ್ ಇಫ್ ದ ಸ್ಟಾಕ್ ಪ್ರೈಸ್ ಬಿಕಮ್ಸ್ 40, and what is the profit and loss if the stock price becomes 35 ಅಂತ ಹೇಳ್ಬಿಟ್ಟು ಫಸ್ಟ್ ಸಿಚುವೇಶನ್ ಅಲ್ಲಿ ಅನಾಲಿಸಿಸ್ ಮಾಡಬೇಕು. ಸೊ ಅದು ಇನ್ವೆಸ್ಟರ್ ಬೈ ಮಾಡಿದಾಗ ಅವ್ನಿಗೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂತ ಹೇಳ್ಬಿಟ್ಟು ನಾವು ಅನಾಲಿಸಿಸ್ ಮಾಡಬೇಕು. ಸೊ ಸಿಮಿಲರ್ಲಿ ಸೆಕೆಂಡ್ ಸಿಚುವೇಶನ್ ಅಲ್ಲಿ ವಾಟ್ ವಿಲ್ ಬಿ ದ ಪ್ರಾಫಿಟ್ ಬಿ ಫ್ರಮ್ ಸೆಲ್ಲಿಂಗ್ ದಿಸ್ ಪುಟ್ ಆಫ್ಟರ್ 3 months. ಇನ್ ಕೇಸ್ ಏನಾದ್ರು ಸೆಲ್ ಮಾಡಿದ್ರೆ ಆಫ್ಟರ್ 3 months ಸೆಲ್ ಮಾಡಿದ್ರೆ, ಓಕೆ, ಸೊ ಸೆಲ್ ಮಾಡ್ಬೇಕಂತ ಫಸ್ಟ್ 40 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕು ಸ್ಟಾಕ್ ಅಲ್ವಾ. ಸೊ ಇನ್ ಕೇಸ್ ಏನಾದ್ರು ಸೆಲ್ ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಡಿಸಿಷನ್ ತಗೋಬೇಕು. ಸೊ ಸಿಂಪಲ್ ಕಾನ್ಸೆಪ್ಟ್, ಮೋಸ್ಟ್ ಟ್ರಿಕಿ ಕಾನ್ಸೆಪ್ಟ್, ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ದಿ ಫೆನಾಮಿನನ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಫ್ಯೂಚರ್. ದಟ್ ಈಸ್ ಫೆನಾಮಿನಾ, ವಾಟ್ ಈಸ್ ದ ವೇರಿಯಬಲ್ಸ್ ಇಸ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್ಸ್. ಓಕೆ, ಸೊ ಈಗ ನೋಡಿ current price with premium, that is 2 rupees. So current price of the stock 40 plus 2 42. current general ಆಗಿ ಈಗ ಎಷ್ಟು ಟ್ರೇಡ್ ಆಗ್ತಿದೆ ಅಂದ್ರೆ 42 ರೂಪೀಸ್ ಟ್ರೇಡ್ ಆಗ್ತಿದೆ. ಓಕೆ, ಆಪ್ಷನ್ ನ ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಅಂತ ಹೇಳಿದ್ರೆ ಬೈ ಆದ್ರೂ ಮಾಡ್ಕೋಬೇಕು, ಸೆಲ್ ಆದ್ರೂ ಮಾಡಬೇಕು. ಓಕೆ, ಯಾವ್ದಾದ್ರು ಮಾಡ್ಕೋಬಹುದು. ಇಟ್ ಈಸ್ ಅ ರೈಟ್ ಟು ದ ಓನರ್. ಓಕೆ, ಸೊ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ 40 ರೂಪೀಸ್ಗೆ ನಮಗೆ ಸಿಗುತ್ತೆ ಸ್ಟಾಕ್ ವ್ಯಾಲ್ಯೂ. ಓಕೆ, ಬಟ್ ಬೇಸ್ಡ್ ಆನ್ ದಿ ಪ್ರೈಸ್ ಆಫ್ ದಿ ಸ್ಟಾಕ್ಸ್ 45, 40, 35 ಈ 33 ಸಿಚುವೇಶನ್ಸ್ ಏನಿದೆ, ಆ 3 ಸಿಚುವೇಶನ್ಸ್ ಬೇಸ್ ಮೇಲೆ ಆ ಇನ್ವೆಸ್ಟರ್ಗೆ ಬೆನಿಫಿಟ್ ಆಗುತ್ತೆ, ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಡಿಸೈಡ್ ಮಾಡಬೇಕು. ಸೊ ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಶನ್ ನಾನು ಫಾರ್ಮ್ಯಾಟ್ ನೋಡಿ ಯಾವ ತರ ಹಾಕೊಂಡಿದ್ದೀನಿ ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಟರ್ಮ್ ದಟ್ ಈಸ್ 3 months ಕಾಂಟ್ರಾಕ್ಟ್ ಅಂತ ಹಾಕೊಂಡಿದ್ದೀನಿ ಹೆಡ್ಡಿಂಗ್. ಓಕೆ, ಸೊ ಇದೇ ತರ ಹಾಕೋಬೇಕಂತ ಏನಿಲ್ಲ, ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೆ, ಯಾವ ತರ ಅರ್ಥ ಆಗುತ್ತೋ ಅದ್ರ ಬೇಸ್ ಮೇಲೆ ಯು ಕ್ಯಾನ್ ಡ್ರಾ ದಿ ಫಾರ್ಮ್ಯಾಟ್, ನೋ ಇಶ್ಯೂಸ್. Okay, so there are 3 situations are given in this problem, that is first situation, second situation, third situation. So ಯಾಕೆ ನಾನು 3 situations ನ ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಪ್ರೈಸ್ ಆಫ್ ದಿ ಸ್ಟಾಕ್ ಬಂದ್ಬಿಟ್ಟು 3 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, 3 ವೇರಿಯಬಲ್ಸ್ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು 3 ಸಿಚುವೇಶನ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಸ್ಟಾಕ್ ಪ್ರೈಸ್ ಬಂದ್ಬಿಟ್ಟು 45 ಇದ್ದಾಗ ಫಸ್ಟ್ ಸಿಚುವೇಶನ್, 40 ಆದಾಗ ಸೆಕೆಂಡ್ ಸಿಚುವೇಶನ್, 35 ಆದಾಗ ಥರ್ಡ್ ಸಿಚುವೇಶನ್. ಇದನ್ನ ಬರ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಯಾವ ತರ ಅರ್ಥ ಆಗುತ್ತೋ ಆ ತರ ಬರ್ಕೊಳ್ಳಿ, ದಟ್ಸ್ ಇಟ್. ಓಕೆ, ಸೊ ಈಗ ಕರೆಂಟ್ ಆರ್ ಸ್ಪಾಟ್ ಪ್ರೈಸ್. ಸೊ ಜನರಲ್ ಆಗಿ ಈ ಸಿಚುವೇಶನ್ಸ್ ಬರೋದಕ್ಕಿಂತ ಮುಂಚೆ ಸ್ಟಾಕ್ ಪ್ರೈಸ್ ಎಷ್ಟಿಗೆ ಟ್ರೇಡ್ ಆಗ್ತಾ ಇದೆ ಇನ್ಕ್ಲೂಡಿಂಗ್ ಪ್ರೀಮಿಯಂ, ದಟ್ ಈಸ್ 42 ರೂಪೀಸ್ಗೆ ಟ್ರೇಡ್ ಆಗ್ತಾ ಇದೆ ಅಲ್ವಾ. ಸೊ ರುಪೀಸ್ 42, ಸೊ 42 ರೂಪೀಸ್ಗೆ ಟ್ರೇಡ್ ಆಗ್ತಿದೆ. ಜಸ್ಟ್ ಇನ್ಫಾರ್ಮೇಶನ್ ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಸೊ ಅದು ಏನು ಇನ್ ಕೇಸ್ ಏನಾದ್ರು ಕ್ಯಾಲ್ಕುಲೇಷನ್ ಅಲ್ಲಿ ಯೂಸ್ ಆದ್ರೆ ಯೂಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಇಗ್ನೋರ್ ಮಾಡೋಣ. ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ದಿ ಕಾನ್ಸೆಪ್ಟ್, ದಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ಈಗ ಪ್ರೈಸ್ ಆಫ್ ದಿ ಸ್ಟಾಕ್. ಈಗ 3 ಸಿಚುವೇಶನ್ಸ್ ಅಲ್ಲಿ 3 ಡಿಫ್ರೆಂಟ್ ಪ್ರೈಸಸ್ ಆಫ್ ದಿ ಸ್ಟಾಕ್ ಇದೆ. ಸೊ ಫಸ್ಟ್ ಸಿಚುವೇಶನ್ ಅಲ್ಲಿ ಎಷ್ಟಿದೆ, ದಟ್ ಈಸ್ ರುಪೀಸ್ 45 ಅಲ್ವಾ. ಸೊ ಅದನ್ನ ಮೆನ್ಷನ್ ಮಾಡ್ತೀನಿ, ರುಪೀಸ್ 45. ಸೊ ರುಪೀಸ್ 45. ಸೊ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಎಷ್ಟಿದೆ, ದಟ್ ಈಸ್ 40 ರೂಪೀಸ್ ಅಲ್ವಾ. ಓಕೆ, ಸೊ 40. ನೆಕ್ಸ್ಟ್ ಥರ್ಡ್ ಸಿಚುವೇಶನ್ ಅಲ್ಲಿ ಸ್ಟಾಕ್ ವ್ಯಾಲ್ಯೂ ಎಷ್ಟಿಗೆ ಬಂದಿದೆ, ದಟ್ ಈಸ್ 35 ರೂಪೀಸ್. ಸೊ ಈ 3 ಸಿಚುವೇಶನ್ಸ್ ಅಲ್ಲಿ ಸ್ಟಾಕ್ ಪ್ರೈಸ್ ಎಷ್ಟೇ ಇರಲಿ, ಬಟ್ ಆ ಪುಟ್ ಆಪ್ಷನ್, ಆ ಕಾಂಟ್ರಾಕ್ಟ್ ಏನಿದೆ ಅದನ್ನ ಎಕ್ಸರ್ಸೈಸ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಬೈ ಮಾಡಿದ್ರೆ 40 ರೂಪೀಸ್ಗೆ ಬೈ ಮಾಡಬೇಕು, ಸೆಲ್ ಮಾಡಿದ್ರೆ 40 ರೂಪೀಸ್ಗೆ ಸೆಲ್ ಮಾಡಬೇಕು. ದಟ್ ಈಸ್ ಸ್ಟ್ರೈಕ್ ಪ್ರೈಸ್ ಆರ್ ಎಕ್ಸರ್ಸೈಸ್ ಪ್ರೈಸ್. ಸೊ ಆಲ್ರೆಡಿ ಟೋಲ್ಡ್ ದ ಮೀನಿಂಗ್.
generally a strike price is a exercise price of an option. It is a price at which owner of the option can buy or sell or underlying assets or commodity ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸಿ ಈಗ ಎಕ್ಸರ್ಸೈಸ್ ಪ್ರೈಸ್ ಅಕಾರ್ಡಿಂಗ್ ಟು ಪುಟ್ ಆಪ್ಷನ್ ಕಾಂಟ್ರಾಕ್ಟ್ ಎಲ್ಲಿದೆ, ಸೊ ಇಲ್ಲಿದೆ. ಸೊ 40, ಸೊ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಅದು 40 ರೂಪೀಸ್ಗೆ ಎಕ್ಸರ್ಸೈಸ್ ಮಾಡಬೇಕು, ಬಿಕಾಸ್ ದಟ್ ಈಸ್ ಅ ಕಾಂಟ್ರಾಕ್ಟ್. ಅದು ಜಾಸ್ತಿ ಆದ್ರೂ ಆಗ್ಲಿ ಕಡಿಮೆ ಆದ್ರೂ ಆಗ್ಲಿ 40 ರೂಪೀಸ್ಗೆ ಸೇಲ್ ಮಾಡಬೇಕು ಅಥವಾ ಬೈ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ಮೆನ್ಷನ್ 40 ಇಯರ್. ಓಕೆ, ಸೊ ಸಿಮಿಲರ್ಲಿ 40 40 3 ಸಿಚುವೇಶನ್ಸ್ ಅಲ್ಲೂ 40 40 40 ಇದೆ. ಓಕೆ, ಸೊ ಈಗ ಆಪ್ಷನ್ ನ ಎಕ್ಸರ್ಸೈಸ್ ಮಾಡಬೇಕಾ ಮಾಡಬಾರ್ದ ಅನ್ನೋದು ಕಾನ್ಸೆಪ್ಟ್. ಓಕೆ, ಸೊ ಈಗ 3 ಸಿಚುವೇಶನ್ಸ್ ಇದೆ ಬೇಸ್ಡ್ ಆನ್ ದಿ ಸ್ಟಾಕ್ ಪ್ರೈಸಸ್. ಸೊ ಈಗ ನೋಡಿ, ಫಸ್ಟ್ ಸಿಚುವೇಶನ್, ಇಫ್ ದ ಇನ್ವೆಸ್ಟರ್ ಬೈ, ಇನ್ ಕೇಸ್ ಏನಾದರೂ ಇನ್ವೆಸ್ಟರ್ ಏನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಸಿಚುವೇಶನ್ ಅಲ್ಲಿ ಎಷ್ಟು ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕು ಸ್ಟಾಕ್ನ? ದಟ್ ಈಸ್ 45 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕು. ಸೊ ಸಿಮಿಲರ್ಲಿ ಇನ್ ಕೇಸ್ ಆಫ್ ಸೆಕೆಂಡ್ ಸಿಚುವೇಶನ್ ಅಲ್ಲಿ ಸ್ಟಾಕ್ ವ್ಯಾಲ್ಯೂ ಎಷ್ಟಾಗಿದೆ? ದಟ್ ಈಸ್ 40 ರೂಪೀಸ್ ಆಗಿದೆ. ದಟ್ ಈಸ್ ದ ಪ್ರೈಸ್ ಆಫ್ ದಿ ಸ್ಟಾಕ್. ಸೆಕೆಂಡ್ ಸಿಚುವೇಶನ್ ಅಲ್ಲಿ 40 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕು. ಓಕೆ, ಸೊ ಅದೇ ರೀತಿ ಥರ್ಡ್ ಸಿಚುವೇಶನ್ ಅಲ್ಲಿ ಇನ್ ಕೇಸ್ ಏನಾದರೂ ಬೈ ಮಾಡಬೇಕಂದ್ರೆ ಸ್ಟಾಕ್ನ ಎಷ್ಟು ಕೊಟ್ಟು ಪರ್ಚೇಸ್ ಮಾಡಬೇಕು? 35 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಬೇಕು. ಇದು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದೇ ಇಲ್ಲಿ ನಾನು ಡಿಸಿಷನ್ ತಗೋಬೇಕು ಅಷ್ಟೇ. ಓಕೆ, ಸಿ ಕಾಂಟ್ರಾಕ್ಟ್ ನ ಏನಾದ್ರೂ ಎಕ್ಸರ್ಸೈಸ್ ಏನಾದ್ರೂ ಮಾಡಿದ್ರೆ 40 ರೂಪೀಸ್ಗೆ ಎಕ್ಸರ್ಸೈಸ್ ಮಾಡ್ತಾರೆ. ಅದು ಬೈ ಆದ್ರೂ ಆಗ್ಲಿ ಅದು ಸೇಲ್ ಆದ್ರೂ ಆಗ್ಲಿ. ಬಟ್ ಆಫ್ಟರ್ 3 months ಅದು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದು ನಾವು ಡಿಸಿಷನ್ ತಗೋಬೇಕು. ಓಕೆ, ಸೊ ಈಗ ನೋಡಿ, ಇನ್ವೆಸ್ಟರ್ ಏನಾದರೂ ಸ್ಟಾಕ್ನ ಬೈ ಮಾಡ್ಬೇಕಂತ ಹೇಳಿದ್ರೆ 45 ರೂಪೀಸ್ಗೆ ಬೈ ಮಾಡಬೇಕು ಅಲ್ವಾ? ಸೊ ಇನ್ ಕೇಸ್ ಏನಾದರೂ ಸ್ಟಾಕ್ನ ಎಕ್ಸರ್ಸೈಸ್ ಅಥವಾ ಸ್ಟಾಕ್ ವ್ಯಾಲ್ಯೂಸ್ ಆ ಪುಟ್ ಆಪ್ಷನ್ ಪ್ರಕಾರ ಸ್ಟಾಕ್ ಕಾಂಟ್ರಾಕ್ಟ್ ಏನಿದೆ ಆ ಕಾಂಟ್ರಾಕ್ಟ್ನ ಎಕ್ಸರ್ಸೈಸ್ ಮಾಡಿದ್ರೆ ಅದೇ ಸ್ಟಾಕ್ ಎಷ್ಟು ರೂಪೀಸ್ಗೆ ಸಿಗುತ್ತೆ? 40 ರೂಪೀಸ್ಗೆ ಸಿಗುತ್ತೆ. ಇನ್ ಕೇಸ್ ಏನಾದರೂ ಬೈ ಮಾಡ್ಬೇಕಂತ ಹೇಳಿದ್ರೆ 45 ರೂಪೀಸ್ಗೆ ಬೈ ಮಾಡ್ಕೋಬೇಕು. ಸೊ ಅಲ್ಲಿಗೆ ಇನ್ವೆಸ್ಟರ್ಗೆ ಬಂದ್ಬಿಟ್ಟು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ? ದಟ್ ಈಸ್ ಅಲ್ಟಿಮೇಟ್ಲಿ ಇಟ್ ಈಸ್ ಅ ಲಾಸ್ ಆಫ್ 5 ರೂಪೀಸ್ ಬಿಕಾಸ್ ದ ಸ್ಟ್ರೈಕ್ ಪ್ರೈಸ್ ಆರ್ ಎಕ್ಸರ್ಸೈಸ್ ಪ್ರೈಸ್ ಈಸ್ ಲೆಸ್ ದ್ಯಾನ್ ಸ್ಪಾಟ್ ಪ್ರೈಸ್ ಆಫ್ ₹45. ಸೊ ಸ್ಟ್ರೈಕ್ ಪ್ರೈಸ್ 40 ಇದೆ, ಆರ್ ಎಕ್ಸರ್ಸೈಸ್ ಪ್ರೈಸ್ 40 ಇದೆ, ಬಟ್ ಸ್ಪಾಟ್ ವ್ಯಾಲ್ಯೂ ಸ್ಪಾಟ್ ಪ್ರೈಸ್ ಬಂದ್ಬಿಟ್ಟು 45. ಆ ಸ್ಪಾಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್, ಅಂದ್ರೆ ಸ್ಪಾಟ್ ಅಲ್ಲಿ ಎಷ್ಟಿಗೆ ಸೇಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಷ್ಟೇ. ದಟ್ ಈಸ್ ಬೈ ಆರ್ ಸೆಲ್ ಅನ್ ಅಸೆಟ್ ಇಮಿಡಿಯೇಟ್ಲಿ ಅಟ್ ದಿ ಕರೆಂಟ್ ಪ್ರೈಸಸ್. ಇಮಿಡಿಯೇಟ್ ಆಗಿ ಕರೆಂಟ್ ಪ್ರೈಸ್ ಎಷ್ಟಿದೆ ಅಷ್ಟಿಗೆ ತಗೊಳ್ಳೋದು ಅಥವಾ ಸೇಲ್ ಮಾಡೋದನ್ನ ನಾವು ಸ್ಪಾಟ್ ಪ್ರೈಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ರೀತಿ ಇಲ್ಲಿ ನೋಡಿ, ಇನ್ ಕೇಸ್ ಏನಾದ್ರು ಇನ್ವೆಸ್ಟರ್ ಏನಾದ್ರು ಸ್ಟಾಕ್ ನ ತಗೋಬೇಕಂತ ಹೇಳಿದ್ರೆ 40 ರೂಪೀಸ್ಗೆ ತಗೋಬಹುದು. ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಮಾಡಿದ್ರೇನು ಅಷ್ಟೇ ರೂಪೀಸೇ ಸಿಗುತ್ತೆ. ಸೊ ಅಲ್ಲಿಗೆ ಇನ್ವೆಸ್ಟರ್ ಬಂದ್ಬಿಟ್ಟು ಈ ಸಿಚುವೇಶನ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ಲೂಬಹುದು, ಮಾಡ್ದಿನ ಇರಬಹುದು. ಅವ್ನಿಗೆ ಯಾವಾಗಿದ್ರೇನು 40 ರೂಪೀಸ್ಗೆ ಸ್ಟಾಕ್ ಸಿಗೋದ್ರಿಂದ ಸೊ ಸ್ಟಾಕ್ ಪ್ರೈಸ್ ದಟ್ ಈಸ್ ಸ್ಟಾಕ್ ಸ್ಪಾಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸ್ಟ್ರೈಕ್ ಪ್ರೈಸ್. ಸೊ ದೇರ್ ಫಾರ್ ಹಿಯರ್ ದೇರ್ ಇಸ್ ನೋ ಪ್ರಾಫಿಟ್ ಅಂಡ್ ನೋ ಲಾಸ್. ಯಾವುದೇ ರೀತಿನಲ್ಲಿ ಪ್ರಾಫಿಟ್ ಬರೋದಿಲ್ಲ, ಯಾವುದೇ ರೀತಿನಲ್ಲೂ ಲಾಸು ಬರೋದಿಲ್ಲ ಅಷ್ಟೇ. ಓಕೆ, ಸೊ ದೇರ್ ಫಾರ್ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇದರಲ್ಲಿ 0 ಅಂತ ಕೊಡಬಹುದು. ಓಕೆ, ಈಗ ಥರ್ಡ್ ಸಿಚುವೇಶನ್ ಅಲ್ಲಿ ನೋಡಿ, ಇನ್ ಕೇಸ್ ಏನಾದ್ರು ಇನ್ವೆಸ್ಟರ್ ಬೈ ಮಾಡಬೇಕು ಅಂತ ಹೇಳಿದ್ರೆ 35 ರೂಪೀಸ್ ಕೊಟ್ಟು ಬೈ ಮಾಡ್ತಾನೆ. ಅದೇ ಕಾಂಟ್ರಾಕ್ಟ್ಗೋಸ್ಕರ ಕಾತ್ಕೊಂಡು ಕಾಂಟ್ರಾಕ್ಟ್ ಬೇಸ್ ಮೇಲೆ ಏನಾದ್ರು ಕಾಂಟ್ರಾಕ್ಟ್ ನ ಎಕ್ಸರ್ಸೈಸ್ ಏನಾದ್ರು ಮಾಡಿದ್ರೆ 40 ರೂಪೀಸ್ಗೆ ಕಾಂಟ್ರಾಕ್ಟ್ ಬರುತ್ತೆ, ಅಂದ್ರೆ ಒಂದು ಸ್ಟಾಕ್ 40 ರೂಪೀಸ್ಗೆ. ಸೊ ಅಲ್ಲಿಗೆ ಅವ್ನು ಬೈ ಮಾಡೋದೇ ಬೆಟರ್, ಬಿಕಾಸ್ ಹಿ ವಿಲ್ ಗೆಟ್ 5 ರೂಪೀಸ್ ಪ್ರಾಫಿಟ್ ದನ್ ದಿ ಪುಟ್ ಆಪ್ಷನ್ ಕಾಂಟ್ರಾಕ್ಟ್, ಬಿಕಾಸ್ ದ ಸ್ಟ್ರೈಕ್ ಪ್ರೈಸ್ ಈಸ್ ಗ್ರೇಟರ್ ದ್ಯಾನ್ ಸ್ಪಾಟ್ ವ್ಯಾಲ್ಯೂ. ದಟ್ ಈಸ್ ಸ್ಪಾಟ್ ವ್ಯಾಲ್ಯೂ 35 ರೂಪೀಸ್. ಯಾಕಂತ ಹೇಳಿದ್ರೆ ಅವ್ನಿಗೆ ಪ್ರಾಫಿಟ್ ಬರೋದ್ರಿಂದ ಇಲ್ಲಿ ಅವನಿಗೆ ಸಜೆಷನ್ ನಾವು ಕೊಡಬಹುದು. he can or investor can exercise this contract because he will get the profit of 5 rupees ಅಂತ ಹೇಳ್ಬಿಟ್ಟು ಹೇಳ್ಬಹುದು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಸಿನಾರಿಯೋ ಸೊಲ್ಯೂಷನ್. ಇಷ್ಟೇ, ಇನ್ನೇನು ಇಲ್ಲ, ಜಸ್ಟ್ ಟ್ರಿಕ್ಕಿ ಕಾನ್ಸೆಪ್ಟ್. ಸೊ ಟ್ರಿಕ್ಕಿ ಆಗಿದ್ರೂ ಜಸ್ಟ್ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬಟ್ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಇನ್ವೆಸ್ಟರ್ ಯಾರು, ಈ ಓನರ್ ಯಾರು ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಜಸ್ಟ್ ಫೋಕಸ್ ಆನ್ ದಿ ಕಾನ್ಸೆಪ್ಟ್ ವಾಟ್ ಐ ಎಕ್ಸ್ಪ್ಲೈನ್, ದಟ್ಸ್ ಇಟ್. ಓಕೆ, ಸೊ ಅದೇ ತರ ಇನ್ ಕೇಸ್ ಏನಾದರೂ ಸೆಲ್ ಮಾಡಿದ್ರೆ, ಸೊ ಸೆಲ್ ಮಾಡಿದ್ರೂ ಇದೇ ಸಿಚುವೇಶನ್ಸ್ ಅಲ್ಲೇ ಇಷ್ಟೇ ಪ್ರೈಸಸ್ ಇರುತ್ತೆ. 3 ಸಿಚುವೇಶನ್ಸ್ ಅಲ್ಲಿ 3 months ಆದ್ಮೇಲೆ
ಸಿ ವಾಟ್ ವಿಲ್ ಬಿ ದ ನೋಡಿ ಇಲ್ಲೇ ಕ್ವಶನ್ ನೋಡಿ, ವಾಟ್ ವಿಲ್ ಬಿ ದ ಪ್ರಾಫಿಟ್ ಬಿ ಫ್ರಮ್ ಸೆಲ್ಲಿಂಗ್ ದಿಸ್ ಪುಟ್ ಆಪ್ಷನ್ ಆಫ್ಟರ್ 3 months ಇಫ್ ದ ಪ್ರೈಸ್ ಆಫ್ ದಿ ಸ್ಟಾಕ್ ಈಸ್ 45, 40 and 35. ಇನ್ ಕೇಸ್ ಏನಾದರೂ ಸೆಲ್ ಮಾಡಿದ್ರೆ 3 months ಆದಮೇಲೆ ಇನ್ವೆಸ್ಟರ್ ಅವನಿಗೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂತ. ಓಕೆ, ಸಿ ಹಿಯರ್ ಈಗ ಕಾಂಟ್ರಾಕ್ಟ್ನ ಎಕ್ಸಸೈಸ್ ಇವಾಗ ಸೆಲ್ ಮಾಡ್ಬೇಕಂದ್ರೆ ಫಸ್ಟ್ ಬೈ ಮಾಡಬೇಕು ಅಲ್ವಾ. ಸೊ 40 rupees ಕಾಂಟ್ರಾಕ್ಟ್ ಏನಿದೆ ಅದನ್ನ ಎಕ್ಸರ್ಸೈಸ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು. ಸಿ ಇನ್ವೆಸ್ಟರ್ ಬೈ ಮಾಡ್ಬೇಕಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಫಸ್ಟ್ ಸಿಚುವೇಶನ್ ಅಲ್ಲಿ ಸ್ಟಾಕ್ನ ತಗೋಬೇಕು ಅಂತ ಹೇಳಿದ್ರೆ ಫಾರ್ ಹೌ ಮಚ್ ಹಿ ವಿಲ್ ಗೆಟ್ ದ ಸ್ಟಾಕ್ ದಟ್ ಈಸ್ 45 rupeesಗೆ ಸಿಗುತ್ತೆ. ಬಟ್ ವಿತಿನ್ 3 months ಅಲ್ಲಿ ಆ ಕಾಂಟ್ರಾಕ್ಟ್ ಪುಟ್ ಆಪ್ಷನ್ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿ ಕಾಂಟ್ರಾಕ್ಟ್ನ ಎಕ್ಸರ್ಸೈಸ್ ಮಾಡಿಬಿಟ್ರೆ ಎಷ್ಟು ರೂಪೀಸ್ಗೆ ಸಿಗುತ್ತೆ ಅವನಿಗೆ ಸ್ಟಾಕ್? ಅದೇ ಸ್ಟಾಕು 40 rupeesಗೆ ಸಿಗುತ್ತೆ. ಅಲ್ಲಿಗೆ ಇಲ್ಲಿ 5 rupees ಪ್ರಾಫಿಟ್ ಆಯಿತು ಇನ್ವೆಸ್ಟರ್ಗೆ. ಇನ್ ಕೇಸ್ ಏನಾದರೂ ಸೆಲ್ ಮಾಡ್ಬೇಕಂತ ಹೇಳಿದ್ರೆ 40 rupeesಗೆ ತಗೊಂಡು 45 rupeesಗೆ ಸೇಲ್ ಮಾಡ್ಬೋದು ಫಸ್ಟ್ ಸಿಚುವೇಶನ್ ಅಲ್ಲಿ. ಸೊ ದಟ್ ಯು ವಿಲ್ ಗೆಟ್ 5 rupees ಪ್ರಾಫಿಟ್. ಸೊ ವಿ ಆರ್ ಗೋಯಿಂಗ್ ಟು ರೆಕಮೆಂಡ್ ದ ಇನ್ವೆಸ್ಟರ್ ಟು ಎಕ್ಸರ್ಸೈಸ್ ದಿಸ್ ಆಪ್ಷನ್ at the strike price of ₹40 because the spot price is 45. ಓಕೆ, ಸೊ ಅದ್ರ ಬೇಸ್ ಮೇಲೆ ಎಕ್ಸರ್ಸೈಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಕೊಡಬಹುದು. ಸೊ ಸಿಮಿಲರ್ಲಿ ಇಲ್ಲಿ ನೋಡಿ ಸ್ಟ್ರೈಕ್ ಪ್ರೈಸು 40 ಇದೆ, ಸ್ಪಾಟ್ ಪ್ರೈಸು 40 ಇದೆ. ಓಕೆ, ಸೊ ಇವನು ಎಕ್ಸರ್ಸೈಸ್ ಮಾಡಲೂಬಹುದು, ಮಾಡ್ದಿನ ಇರಬಹುದು ಬಿಕಾಸ್ ದೆರ್ ಇಸ್ ನೋ ಪ್ರಾಫಿಟ್ ಅಂಡ್ ನೋ ಲಾಸ್. ಓಕೆ, ಈಗ ಸ್ಟಾಕ್ನ ಎಕ್ಸರ್ಸೈಸ್ ಮಾಡಿದ್ದಾನೆ 40 rupeesಗೆ, ಅವನು ಸೆಲ್ ಮಾಡಿದ್ರೆ ಅಟ್ ಈಗ ಸ್ಪಾಟ್ ಥರ್ಡ್ ಸಿಚುವೇಶನ್ ಅಲ್ಲಿ ಸ್ಪಾಟ್ ಪ್ರೈಸ್ ಎಷ್ಟಿದೆ 35 rupees ಇದೆ ಅಲ್ವಾ. ಸೊ ಇನ್ ಕೇಸ್ ಏನಾದ್ರು ಸ್ಟಾಕ್ನ ಪರ್ಚೇಸ್ ಮಾಡ್ಕೊಂಡು ಸೆಲ್ ಮಾಡ್ಬೇಕಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳೋದು ಎಷ್ಟು ಮಾಡ್ಕೋಬೇಕು? 40 rupees ಮಾಡ್ಕೋಬೇಕು. ದಟ್ ಈಸ್ ಅಕಾರ್ಡಿಂಗ್ ಟು ಸ್ಟ್ರೈಕ್ ಪ್ರೈಸ್. ಸೊ ಥರ್ಡ್ ಸಿಚುವೇಶನ್ ಸೆಲ್ ಮಾಡ್ಬೇಕಂದ್ರೆ ಥರ್ಡ್ ಸಿಚುವೇಶನ್ ಅಲ್ಲಿ ವಾಟ್ ಈಸ್ ದ ಸ್ಪಾಟ್ ವ್ಯಾಲ್ಯೂ? 35 rupees. ಎಲ್ಲರೂ 35 rupeesಗೆ ಸೆಲ್ ಮಾಡ್ತಾ ಇದ್ರೆ ನಾವು 35 rupeesಗೆ ಸೆಲ್ ಮಾಡಬೇಕು. 40 rupees ಸೆಲ್ ಮಾಡಿದ್ರೆ ಆಗೋದಿಲ್ಲ, ಬಿಸ್ನೆಸ್ ಆಗೋದಿಲ್ಲ. ಓಕೆ, ಸೊ ಬಿಸ್ನೆಸ್ ಆಗೋದಿಲ್ಲ ಅನ್ನೋದಕ್ಕೆ ಅದು ಫೇರ್ ಅಲ್ಲ. ಓಕೆ, ಸೊ ನಾವು 35 rupeesಗೆ ಸೇಲ್ ಮಾಡಬೇಕು ಬಿಕಾಸ್ ಕಸ್ಟಮರ್ಸ್ ಅಟ್ರಾಕ್ಟ್ ಆಗೋದಿಲ್ಲ. ಸೊ ಸ್ಟಾಕ್ ಮಾರ್ಕೆಟ್ ಇಂದ ಸಿಚುವೇಶನ್, ಸ್ಟಾಕ್ ಮಾರ್ಕೆಟ್ ಸಿಚುವೇಶನ್ ಅಲ್ಲಿ ಇದ್ದು ನೀವು ಥಿಂಕ್ ಮಾಡಬೇಕು. ಓಕೆ, ಸೊ 40 rupeesಗೆ ತಗೊಂಡು 35 rupeesಗೆ ತಗೊಂಡು ಇನ್ ಕೇಸ್ ಏನಾದರೂ ಸೆಲ್ ಮಾಡಿದ್ರೆ ಡೆಫಿನೆಟ್ಲಿ ಯಾರು ತಗೊಳ್ಳೋದಿಲ್ಲ. ಓಕೆ, ಸೊ ಸೆಲ್ಲಿಂಗ್ ಸಿಚುವೇಶನ್, ಸೊ ದಟ್ ಹಿ ವಿಲ್ ಗೆಟ್ ದ ಲಾಸ್ ಆಫ್ ₹5. 40 rupeesಗೆ ತಗೊಂಡು 35 rupeesಗೆ ಏನಾದರೂ ಸೆಲ್ ಮಾಡಿದ್ರೆ ಅಕಾರ್ಡಿಂಗ್ ಟು ಥರ್ಡ್ ಸಿಚುವೇಶನ್ ಸ್ಪಾಟ್ ಪ್ರೈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಸಫರ್ 5 rupees ಲಾಸ್. ಇಷ್ಟೇ ಸೊಲ್ಯೂಷನ್ ಕ್ಲೋಸ್. ಸೊ ನೀವು ರೆಕಮೆಂಡ್ ಮಾಡಬೇಕಷ್ಟೇ ಇನ್ವೆಸ್ಟರ್ಸ್ಗೆ ಬೈ ಆಪ್ಷನ್. ಇಫ್ ದ ಇನ್ವೆಸ್ಟರ್ ಇಸ್ ಡಿಸೈಡೆಡ್ ಟು ಬೈ ಫಸ್ಟ್ ಸಿಚುವೇಶನ್ ಅಲ್ಲಿ ಎಕ್ಸರ್ಸೈಸ್ ಮಾಡಬಾರ್ದು. he will not going to exercise this option. In second situation may or may not exercise the option. Third situation ಅಲ್ಲಿ exercise this option because he will get maximum profit. ಸೊ ಅದೇ ತರ ನೀವು ಎರಡನೇ ಸಿಚುವೇಶನ್ ಅಲ್ಲೂ ರೆಕಮೆಂಡ್ ಮಾಡಬೇಕು, ಅಂದ್ರೆ ಕನ್ಕ್ಲೂಷನ್ ಕೊಡಬೇಕು. ದಟ್ಸ್ ಇಟ್. ಓಕೆ, ಸೊ ದಿಸ್ ಇಸ್ ದ ಇಲ್ಲಸ್ಟ್ರೇಷನ್. ಸೊ ಸಿಂಪಲ್ ಇಲ್ಲಸ್ಟ್ರೇಷನ್, ಟ್ರಿಕ್ಕಿ ಆಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಆಪ್ಷನ್ ಪ್ರೀಮಿಯಂ ಅಂತ ಹೇಳಿದ್ರೆ ಏನು, ಸ್ಪಾಟ್ ಪ್ರೈಸ್ ಅಂದ್ರೆ ಏನು ಹೇಳಿದ್ದೀನಿ, ಮತ್ತೆ ಸ್ಟ್ರೈಕ್ ಪ್ರೈಸ್ ಅಥವಾ ಎಕ್ಸರ್ಸೈಸ್ ಪ್ರೈಸ್ ಅಂತ ಹೇಳಿದ್ದೀನಿ, ಮತ್ತೆ ಆಪ್ಷನ್ ಪ್ರೀಮಿಯಂ ಅಂತ ಹೇಳಿದ್ರೆ ಸೊ ಇನ್ ಕೇಸ್ ಅನ್ನು 2 marks ಏನಾದ್ರು ಕೇಳಿದ್ರೆ ಸಿ ದ ಆಪ್ಷನ್ ಪ್ರೀಮಿಯಂ ಇಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಮನಿ ದಟ್ ಇನ್ವೆಸ್ಟರ್ ಪೇ ಫಾರ್ ಎ ಕಾಲ್ ಆರ್ ಪುಟ್ ಆಪ್ಷನ್. ಅದು ಕಾಲ್ ಆಪ್ಷನ್ ಆದ್ರೂ ಆಗಿರ್ಲಿ, ಪುಟ್ ಆಪ್ಷನ್ ಆದ್ರೂ ಆಗಿರ್ಲಿ, ದ ಟೋಟಲ್ ಅಮೌಂಟ್ ಆಫ್ ಮನಿ ದಟ್ ಇನ್ವೆಸ್ಟರ್ ಪೇ ಫಾರ್ ಎ ಕಾಲ್ ಆರ್ ಪುಟ್ ಆಪ್ಷನ್. That's it. Okay, so including contract value. So 40 rupeesಗೆ 2 rupees is the total premium paid by the investor for the total put option contract. ಸೊ ಈ ತರನು ನಾವು ಹೇಳ್ಬೋದು. ಸೊ ಈ ಪ್ರೈಸ್ ವ್ಯಾಲ್ಯೂ, ಸೊ ಪ್ರೈಸ್ ಆಫ್ ದಿ ಸ್ಟಾಕ್ ಬಂದ್ಬಿಟ್ಟು 42 rupees ಇದೆ. ಸೊ 2 rupees is the option premium ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ಓಕೆ, ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಸೆವೆಂತ್ ಇಲ್ಲಸ್ಟ್ರೇಷನ್. ಸೆವೆಂತ್ ಇಲ್ಲಸ್ಟ್ರೇಷನ್ ಅಂತ ಹೇಳಿದ್ರೆ 2017 ಅಲ್ಲಿ ಇದು 7th question ಸೆಕ್ಷನ್ ಬಿ ಗೆ. ಓಕೆ, ಸೊ ಸಿಮಿಲರ್ಲಿ ನೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿ ಸೆಕೆಂಡ್ ಇಲ್ಲಸ್ಟ್ರೇಷನ್. ಸೊ ಇಟ್ ಈಸ್ ಆಸ್ಕ್ಡ್ ಇನ್ ದ ಇಯರ್ January 2018 ಫಾರ್ ಸೆಕ್ಷನ್ ಬಿ ಗೆ ಕೇಳಿದ್ದಾರೆ. ಓಕೆ, ಸೊ ತುಂಬಾ ಸಿಂಪಲ್ ಆಗಿರುತ್ತೆ. ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದಿ ಫಾರ್ವರ್ಡ್ ಅಂಡ್ ಫ್ಯೂಚರ್ ವ್ಯಾಲ್ಯೂ ಬೇಸ್ಡ್ ಆನ್ ದಿ
ಸ್ಪಾಟ್ ಪ್ರೈಸಸ್ ಅಂಡ್ ಡಿವಿಡೆಂಟ್ ಅಂಡ್ ಕ್ಯಾರಿಂಗ್ ಕಾಸ್ಟ್. ಸೊ ನಿಮಗೆ ಡಿವಿಡೆಂಟ್ ಮತ್ತೆ ಕ್ಯಾರಿಂಗ್ ಕಾಸ್ಟ್ ಬೇಸ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದ್ಬಿಟ್ಟು ಸೆಕೆಂಡ್ ಸೆಮ್ ಅಲ್ಲಿ ಇದೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ. ಅದರಲ್ಲಿ ಮೇ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಬಹುದು ಅಥವಾ ಸೆಕ್ಷನ್ ಸಿಗೆ 12 ಮಾರ್ಕ್ಸ್ ಕ್ವಶನ್ಸ್ ಕೇಳಬಹುದು. ಇಲ್ಲಿ ಜನರಲ್ ಆಗಿ ನಿಮಗೆ ಸಿಂಪಲ್ ಪ್ರಾಬ್ಲಮ್ಸ್ ಇಟ್ಟಿದ್ದಾನೆ. ಓಕೆ, ಸೊ ವಿತಿನ್ 3 to 4 ಮಿನಿಟ್ಸ್ ಅಲ್ಲಿ ನೀವು ಸಾಲ್ವ್ ಮಾಡಬಹುದು. ಓಕೆ, ಅರ್ಥ ಮಾಡ್ಕೊಂಡ್ರೆ. ಸೊ now see the second illustration. It is asked in the year January 2018 for section B. So 6th question ಕೇಳಿದಾನೆ. Okay, so ಇಲ್ಲಿ given information already ನಾನು ಟೈಪ್ ಮಾಡ್ಕೊಂಡಿದ್ದೀನಿ. See, no dividends and no carrying cost. ಯಾವುದೇ ರೀತಿನಲ್ಲಿ ಡಿವಿಡೆಂಟ್ ಕೊಟ್ಟಿಲ್ಲ, ಡಿವಿಡೆಂಟ್ ಪರ್ಸೆಂಟೇಜ್ ಕೊಟ್ಟಿಲ್ಲ, no carrying cost. There is no carrying cost. Compute the theoretical forward price. ಸೊ ಫಾರ್ವರ್ಡ್ ಪ್ರೈಸ್ ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದಾನೆ. ಆಫ್ ದ ಫಾಲೋಯಿಂಗ್ ಸೆಕ್ಯೂರಿಟೀಸ್. ಸೊ ಯಾವ್ಯಾವ ಸೆಕ್ಯೂರಿಟೀಸ್ ಇದೆ? ಸೆಕ್ಯೂರಿಟೀಸ್ ಆಫ್ ಎ ಲಿಮಿಟೆಡ್, ಬಿ ಲಿಮಿಟೆಡ್, ಸಿ ಲಿಮಿಟೆಡ್ ಕೊಟ್ಟಿದ್ದಾನೆ. ಸೊ ಏನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ? ಫಾರ್ವರ್ಡ್ ಪ್ರೈಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಈಸ್ ಫಾರ್ 1 month, 3 months ಅಂಡ್ 6 months. ಸೊ ಈಗ ಈಚ್ ಲಿಮಿಟೆಡ್ದು ನಾವು ಫಾರ್ವರ್ಡ್ ಪ್ರೈಸ್ ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಬೇಸ್ಡ್ ಆನ್ ದಿ ಟೈಮ್ ಟು ಮೆಚುರಿಟಿ ಆಫ್ ದಿ ಕಾಂಟ್ರಾಕ್ಟ್. ಈಗ 1 month ಕಾಂಟ್ರಾಕ್ಟ್ ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು? ಅಟ್ ದಿ ಸ್ಪಾಟ್ ಪ್ರೈಸ್ 160. ಸೊ ಅದೇ ತರ 3 months ಕಾಂಟ್ರಾಕ್ಟ್ ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು? ಸೊ ಅದೇ ತರ 6 months ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು? ಸೊ ಈ ಮೆಚುರಿಟಿ ಪೀರಿಯಡ್ಸ್ ಬಂದ್ಬಿಟ್ಟು ಈಚ್ ಲಿಮಿಟೆಡ್ ಅಲ್ಲಿ ನಾವು ಮಾಡ್ತಾ ಬರಬೇಕು. ಓಕೆ, ಸೊ ಬೇಸ್ಡ್ ಆನ್ ದಿ ಸ್ಪಾಟ್ ಪ್ರೈಸ್. ಸಿ ದ ಸೆಕ್ಯೂರಿಟೀಸ್ ಆಫ್ ಎ ಲಿಮಿಟೆಡ್, ಬಿ ಲಿಮಿಟೆಡ್, ಸಿ ಲಿಮಿಟೆಡ್ ಕೊಟ್ಟಿದ್ದಾರೆ. ಸ್ಪಾಟ್ ಪ್ರೈಸ್ ನ ಯಾವ್ದ್ರಿಂದ ಡಿನೋಟ್ ಮಾಡಿದ್ದಾರೆ? SO ಇಂದ ಡಿನೋಟ್ ಮಾಡಿದ್ದಾರೆ. ಸೊ ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಅಥವಾ ಈ ಡಿರೈವೇಟಿವ್, ಪರ್ಟಿಕ್ಯುಲರ್ ಆಗಿ ಡಿರೈವೇಟಿವ್ ಕಾನ್ಸೆಪ್ಟ್ ಮತ್ತೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಅವರು ಸ್ಪೆಸಿಫೈ ಮಾಡಿರ್ತಾರೆ. ಈಗ ಸ್ಪಾಟ್ ಪ್ರೈಸ್ಗೆ SO ಅಂತ ಯಾವ ತರ ಸ್ಪೆಸಿಫೈ ಮಾಡಿದ್ದಾರೆ, ಅದು ತುಂಬಾ ಇಂಪಾರ್ಟೆಂಟ್ ನಮಗೆ. ಯಾಕಂತ ಹೇಳಿದ್ರೆ ಫಾರ್ಮುಲಾ ಜನರೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನಮಗೆ. ಬೇಸ್ಡ್ ಆನ್ ದಿ ಡಿನೋಟೆಡ್ ವ್ಯಾಲ್ಯೂಸ್, ಅಬ್ಸರ್ವ್ ವ್ಯಾಲ್ಯೂಸ್ ಬೇಸ್ ಮೇಲೆ ನಾವು ಫಾರ್ಮುಲಾನ ಜನರೇಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡಿ, ಸೆಕ್ಯೂರಿಟೀಸ್ ಆಫ್ ಎ ಲಿಮಿಟೆಡ್, ಬಿ, ಸಿ ಲಿಮಿಟೆಡ್ ಕೊಟ್ಟಿದ್ದಾರೆ. ಸ್ಪಾಟ್ ಪ್ರೈಸ್ ಇಸ್ ಡಿನೋಟೆಡ್ ಬೇಸ್ಡ್ ಆನ್ ದಿ SO ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. SO ಇಸ್ ನಥಿಂಗ್ ಬಟ್ ಸ್ಪಾಟ್ ಪ್ರೈಸ್. ಓಕೆ, ಸೊ ಎ ಲಿಮಿಟೆಡ್ ಸ್ಪಾಟ್ ಪ್ರೈಸ್ ಎಷ್ಟು? 160. ಬಿ ಲಿಮಿಟೆಡ್ ಸ್ಪಾಟ್ ಪ್ರೈಸ್ ಎಷ್ಟು? 380. ಸೊ ಸಿಮಿಲರ್ಲಿ ಸಿ ಲಿಮಿಟೆಡ್ ಸ್ಪಾಟ್ ಪ್ರೈಸ್ ಎಷ್ಟು? ₹80 ಕೊಟ್ಟಿದ್ದಾರೆ. ಅಂದ್ರೆ ಎ ಲಿಮಿಟೆಡ್ ಅಲ್ಲಿ ಪ್ರೆಸೆಂಟ್ಲಿ ಎಷ್ಟಿಗೆ ಟ್ರೇಡ್ ಆಗ್ತಾ ಇದೆ ಸ್ಟಾಕ್ ಅಥವಾ ಸೆಕ್ಯೂರಿಟಿ? ₹160. ಬಿ ಲಿಮಿಟೆಡ್ಗೆ 380, ಸಿ ಲಿಮಿಟೆಡ್ ₹80 ಟ್ರೇಡ್ ಆಗ್ತಾ ಇದೆ. ಯು ಮೇ ಅಸ್ಯೂಮ್ ಎ ರಿಸ್ಕ್ ಫ್ರೀ ಇಂಟ್ರೆಸ್ಟ್ ರೇಟ್ ಆಫ್ 9% ಪರ್ ಆನಮ್. ಸೊ ಇಲ್ಲಿ ರಿಸ್ಕ್ ಫ್ರೀ ಇಂಟ್ರೆಸ್ಟ್ ರೇಟ್ ಎಷ್ಟು? 9% ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನೇ ನಾನು ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡಿದ್ದೀನಿ. ನೋ ಡಿವಿಡೆಂಟ್, ನೋ ಕ್ಯಾರಿಂಗ್ ಕಾಸ್ಟ್. ನೀವು ಸೆಕೆಂಡ್ ಸೆಮ್ ಅಲ್ಲಿ ನಿಮಗೆ ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ದಿಸ್ ಪ್ರಾಬ್ಲಮ್, ದಟ್ ಇಸ್ ಫಾರ್ವರ್ಡ್ ಪ್ರೈಸ್ ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ದಟ್ ಇಸ್ ಬೇಸ್ಡ್ ಆನ್ ದಿ 3 ಸಿಚುವೇಶನ್ಸ್. ಫಸ್ಟ್ ಸಿಚುವೇಶನ್, ಸೆಕೆಂಡ್ ಸಿಚುವೇಶನ್, ಥರ್ಡ್ ಸಿಚುವೇಶನ್. ಬಿಕಾಸ್ ದ ಸ್ಪಾಟ್ ಪ್ರೈಸ್ ಆಫ್ ಎ ಲಿಮಿಟೆಡ್, ಬಿ ಲಿಮಿಟೆಡ್, ಸಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನೀವು ಕರ್ಕೋಬಹುದು. ಓಕೆ, ಸೊ ಇಲ್ಲಿ ಸಿಚುವೇಶನ್ ಆಗೋಕ್ಕಿಂತ ಕಂಪನಿ ನೇಮ್ಸ್ ಬರ್ಕೊಂಡು ಬರ್ತೀನಿ. ಎ ಲಿಮಿಟೆಡ್, ಬಿ ಲಿಮಿಟೆಡ್, ಸಿ ಲಿಮಿಟೆಡ್. ಸೊ ಇಲ್ಲಿ ಸಿಚುವೇಶನ್ ಸೆಕ್ಯೂರಿಟೀಸ್ ಅಂತ ಬರ್ಕೊಳ್ತೀನಿ. ಓಕೆ, ಸೊ ಸೆಕ್ಯೂರಿಟೀಸ್ ಅಂತಾನೆ ಕೊಟ್ಟಿರ್ತೀನಿ. ಓಕೆ, ಸೊ ಸಿಚುವೇಶನ್ಸ್ ಸೂಟಬಲ್ ಅಲ್ಲ ಅನ್ಸುತ್ತೆ ಈ ಪ್ರಾಬ್ಲಮ್ಗೆ. ಓಕೆ, ಸೊ ಈಗ ಸ್ಪಾಟ್ ಪ್ರೈಸ್ ಬಂದ್ಬಿಟ್ಟು 160 ಇದೆ. ಆಗ ನಾವು ಫಸ್ಟ್ ಮಂತ್ಗೆ ಸ್ಪಾಟ್ ಪ್ರೈಸ್ ಎಷ್ಟು, ಸೆಕೆಂಡ್ ಮಂತ್ಗೆ ಸ್ಪಾಟ್ ಪ್ರೈಸ್ ಅಲ್ಲ, ಫಸ್ಟ್ ಮಂತ್ಗೆ ಫಾರ್ವರ್ಡ್ ಪ್ರೈಸ್ ಎಷ್ಟು, ಸೆಕೆಂಡ್ ಮಂತ್ಗೆ ಫಾರ್ವರ್ಡ್ ಪ್ರೈಸ್ ಎಷ್ಟು, ಥರ್ಡ್ ಮಂತ್ಗೆ ಫಾರ್ವರ್ಡ್ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಎಲ್ಲಾ ಸಿಚುವೇಶನ್, ಎಲ್ಲಾ ಲಿಮಿಟೆಡ್ ಅಲ್ಲೂ ನಾವು ಅದೇ ತರಾನೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಲೆಟ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಓಕೆ, ಸೊ ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಶನ್ ನಾನು ನಿಮಗೆ ವೈಟ್ ಬೋರ್ಡ್ ಟ್ರಾನ್ಸ್ಫರ್ ಮಾಡಿ ಅಥವಾ ವೈಟ್ ಬೋರ್ಡ್ ಪ್ರೆಸೆಂಟ್ ಮಾಡಿ ಅದರಲ್ಲಿ ನಾನು ಟೈಪ್ ಮಾಡಿ ಮಾಡ್ತೇನೆ. ಸೊ ಜಸ್ಟ್ ಅಬ್ಸರ್ವ್ ದಿ ಕಾನ್ಸೆಪ್ಟ್. ಸೊ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಯಾಕಂತ ವೈಟ್ ಬೋರ್ಡ್ ಮಾತ್ರ ನಿಮಗೆ ಕಾಣಿಸುತ್ತೆ. ಓಕೆ, ಸೊ ಲೆಟ್ಸ್ ಸಿ ದ ಪ್ರಾಬ್ಲಮ್ ಆರ್ ಸೊಲ್ಯೂಷನ್. ಓಕೆ, ಈಗ ನನಗೂ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರ್ಕೊಳ್ತೀನಿ. ಅದಕ್ಕೂ ಸಿ, ಸೊ ಜನರಲ್ ಆಗಿ ನಿಮಗೆ ಈಗ ಫ್ಯೂಚರ್ ವ್ಯಾಲ್ಯೂ ಅಥವಾ ಫಾರ್ವರ್ಡ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡಿ ಅಥವಾ ಫಾರ್ವರ್ಡ್ ಪ್ರೈಸ್ ಅಥವಾ ಫ್ಯೂಚರ್ ಪ್ರೈಸ್ ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಯೂಸ್ ಮಾಡೋದು ಎಫ್ ಅಂತ ಯೂಸ್ ಮಾಡ್ತೀವಿ. ದಟ್ ಈಸ್ ಫ್ಯೂಚರ್ ಪ್ರೈಸ್ ಅಥವಾ ಫಾರ್ವರ್ಡ್ ಪ್ರೈಸ್ ನ ಕ್ಯಾಲ್ಕುಲೇಷನ್ ಮಾಡೋದು. ಯಾವ್ದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಸ್ ಪರ್ ದಿ ಗಿವನ್ ಇನ್ಫಾರ್ಮೇಶನ್. ಸೊ ಸ್ಪಾಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಸೊ ಸ್ಪಾಟ್ ಪ್ರೈಸ್ ಯಾವ್ದ್ರಿಂದ ಡಿನೋಟ್ ಮಾಡಿದ್ದಾರೆ ಅಂದ್ರೆ SO ಇಂದ ಡಿನೋಟ್ ಮಾಡಿದ್ದಾರೆ ಅಲ್ವಾ. ಸೊ SO ಇಂದ ಡಿನೋಟ್ ಮಾಡಿದ್ದಾರೆ. ಸೊ
ಹೇಳಿದ್ದೀನಿ. ಇನ್ ಕೇಸ್ ಏನಾದರೂ ಸ್ಪಾಟ್ ಪ್ರೈಸ್ ಕೊಟ್ಟು ಅಥವಾ ಡಿವಿಡೆಂಟ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟು ಅಥವಾ ಪ್ರೀಮಿಯಮು ಈ ಥರ ಕೊಟ್ಟಾಗ ಫಾರ್ಮುಲಾಸ್ ಬಂದ್ಬಿಟ್ಟು ಆಸ್ ಪರ್ ದಿ ಗಿವನ್ ಇನ್ಫಾರ್ಮೇಶನ್ ಚೇಂಜ್ ಆಗ್ತಾ ಬರುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಜನರೇಟ್ ದಿ ಫಾರ್ಮುಲಾ. ಈಗ ಸ್ಪಾಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಸೆಮ್ಗೂ ತುಂಬಾ ಯೂಸ್ ಆಗುತ್ತೆ. ಓಕೆ, ಸೊ ಯಾಕೆ ಯೂಸ್ ಆಗುತ್ತೆ ಅಂದ್ರೆ ನಾನು ಹೇಳ್ತೀನಿ. ಓಕೆ, ಯಾವ ತರ ಯೂಸ್ ಆಗುತ್ತೆ ಅಂತ. ಸೊ ಸ್ಪಾಟ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಈಗ ಈ ಫಾರ್ಮುಲಾನಲ್ಲಿ ನಾವು ಇಂಟು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡೋದಕ್ಕಿಂತ ಡಾಟ್ ನ ಯೂಸ್ ಮಾಡ್ತೀವಿ. ದಟ್ ಈಸ್ ಫುಲ್ ಸ್ಟಾಪ್. ಇಟ್ ಈಸ್ ನಥಿಂಗ್ ಬಟ್ ಮಲ್ಟಿಪ್ಲೈ ಮಾಡಬೇಕು ಅಂತ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಇನ್ ದ ಸೆನ್ಸ್ ದಟ್ ಈಸ್ ಬೇಸ್ಡ್ ಆನ್ ದಿ ಲಾಗ್ ವ್ಯಾಲ್ಯೂ. ಓಕೆ, ಸೊ ಇ ಅಂತ ಹೇಳ್ಬಿಟ್ಟು ಸ್ಮಾಲ್ ಇ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಜನರಲ್ ಆಗಿ ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ಇರುತ್ತೆ. ಓಕೆ, ಸೊ ಐ ವಿಲ್ ಶೋ ಯು ಹೌ ಟು ಕ್ಯಾಲ್ಕುಲೇಟ್ ದಿಸ್ ಲಾಗ್ ವ್ಯಾಲ್ಯೂ. ಓಕೆ, ಸೊ ಲಾಗ್ ವ್ಯಾಲ್ಯೂ ಯಾವ ತರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಲಾಗ್ ವ್ಯಾಲ್ಯೂ ಬೇಸ್ಡ್ ಆನ್ ಪವರ್ ಕ್ಯಾಲ್ಕುಲೇಷನ್ ಯಾವ ತರ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ಈಗ ಸ್ಪಾಟ್ ಪ್ರೈಸ್ ಕೊಟ್ಟಿದ್ದಾರೆ. ಸ್ಪಾಟ್ ಪ್ರೈಸ್ಗೆ ನಾವು ಡೆಫಿನೆಟ್ ಆಗಿ ಫಾರ್ವರ್ಡ್ ಫ್ಯೂಚರ್ ಕ್ಯಾಲ್ಕುಲೇಷನ್ ಮಾಡುವಾಗ, ಫ್ಯೂಚರ್ ಪ್ರೈಸಸ್ ಫಾರ್ವರ್ಡ್ ಪ್ರೈಸಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಲಾಗ್ ವ್ಯಾಲ್ಯೂಸ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಈಗ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗೆ ಯಾವ ತರ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ನ ಯೂಸ್ ಮಾಡ್ತೀರೋ ಅದೇ ತರನೇ ನಾವು ಲಾಗ್ ವ್ಯಾಲ್ಯೂನ ಯೂಸ್ ಮಾಡ್ತೀವಿ ಫಾರ್ವರ್ಡ್ ಪ್ರೈಸ್ ಮತ್ತೆ ಫ್ಯೂಚರ್ ಪ್ರೈಸ್ನ ಕ್ಯಾಲ್ಕುಲೇಷನ್ ಮಾಡುವಾಗ. ಈಗ ಆಯ್ತು, ಫಾರ್ವರ್ಡ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಸ್ಪಾಟ್ ಪ್ರೈಸ್ ಇಂಟು ಲಾಗ್ ವ್ಯಾಲ್ಯೂನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಯಾವ ತರ ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಈ ಲಾಗ್ ವ್ಯಾಲ್ಯೂಗೆ ನಾವು ಫಸ್ಟ್ ಪವರ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಪವರ್ ಅಲ್ಲಿ ಈ ಇನ್ಫಾರ್ಮೇಶನ್ ಏನಿರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಆಸ್ ಪರ್ ದಿ ರೂಲ್ ಆಫ್ ಫಾರ್ವರ್ಡ್ ಪ್ರೈಸ್ ಕ್ಯಾಲ್ಕುಲೇಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಪವರ್ ಆಸ್ ಮೈನಸ್ ಆರ್ and t. So it is nothing but see r in the sense rate of interest. ಓಕೆ, ಸೊ ಆ ರಿಸ್ಕ್ ಪ್ರೀಮಿಯಂ ಅಂತ ಹೇಳ್ಬಿಟ್ಟು ನಾವು ಕರಿಬಹುದು. ರಿಸ್ಕ್ ಪ್ರೀಮಿಯಂ ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನೆನ್ಪಿಟ್ಕೊಳ್ಳಿ ಆರ್ ಅಂತ ಹೇಳಿದ್ರೆ. ಸೊ ಟಿ ಇಸ್ ನಥಿಂಗ್ ಬಟ್ ಟೈಮ್ ಆರ್ ಮೆಚುರಿಟಿ ಪೀರಿಯಡ್ ಆರ್ ಟರ್ಮ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಎಷ್ಟು ಟರ್ಮ್ ಕಾಂಟ್ರಾಕ್ಟ್ ಟರ್ಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಅದರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಆರ್ ಮಿಡಲ್ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಇರುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ದ ಆಕ್ಚುಯಲ್ ಫಾರ್ಮುಲಾ ಟು ಕಂಪ್ಯೂಟ್ ದಿ ಫಾರ್ವರ್ಡ್ ಪ್ರೈಸ್ ಆರ್ ಫ್ಯೂಚರ್ ಪ್ರೈಸ್. ಓಕೆ, ಸೊ ಫಾರ್ವರ್ಡ್ ಫ್ಯೂಚರ್ ಪ್ರೈಸ್ ಎರಡು ಕೇಳಿದ್ರೆ ನಾವು ಇದೇ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀವಿ. ಬಟ್ ಗಿವನ್ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ಫಾರ್ಮುಲಾನ ಜನರೇಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಸ್ಪಾಟ್ ಪ್ರೈಸ್ ನಮಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾನಲ್ವಾ. ಸೊ ಜಸ್ಟ್ ಸೈಡ್ ಅಲ್ಲಿ ನಾನು ಟೈಪ್ ಮಾಡ್ಕೊಳ್ತೀನಿ. ಸೊ ಏನು ದಟ್ ಈಸ್ ಸ್ಪಾಟ್ ಪ್ರೈಸ್. ಸೊ ಸ್ಪಾಟ್ ಪ್ರೈಸ್ನ ಯಾವುದರಿಂದ ಡಿನೋಟ್ ಮಾಡಿದ್ದಾರೆ? ಎಸ್ ಓ ಅಲ್ವಾ. ಸೊ ಸ್ಪಾಟ್ ಪ್ರೈಸ್ ಆಫ್ ಎ ಲಿಮಿಟೆಡ್ ಎಷ್ಟು ಕೊಟ್ಟಿದ್ದಾರೆ? ಸ್ಪಾಟ್ ಪ್ರೈಸ್ ಆಫ್ ಎ ಲಿಮಿಟೆಡ್ ದಟ್ ಈಸ್ ₹160 ಕೊಟ್ಟಿದ್ದಾರೆ ಅಲ್ವಾ. ಸೊ ಸ್ಪಾಟ್ ಪ್ರೈಸ್ ಆಫ್ ಬಿ ಲಿಮಿಟೆಡ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ? 380 ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ ಸ್ಪಾಟ್ ಪ್ರೈಸ್ ಆಫ್ ಸಿ ಲಿಮಿಟೆಡ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ ₹80 ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಸ್ಪಾಟ್ ಪ್ರೈಸ್ ಇನ್ಫಾರ್ಮೇಶನ್ ಆಯಿತು. ಈಗ ಸ್ಪಾಟ್ ಪ್ರೈಸ್ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಈಗ ಲಾಗ್ ವ್ಯಾಲ್ಯೂ ನಾನು ಹೇಳ್ತೀನಿ ಯಾವ ಥರ ಕನ್ಸಿಡರ್ ಮಾಡಬೇಕು, ಏನು ಕನ್ಸಿಡರ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಪ್ರಾಬ್ಲಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ. ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್ ರಿಸ್ಕ್ ಫ್ರೀ ಇಂಟ್ರೆಸ್ಟ್ ರೇಟ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ 9% ಅಲ್ವಾ. ಸೊ 9% ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಸಿಮಿಲರ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ತು. ನೆಕ್ಸ್ಟ್ ಟೈಮ್ ದಟ್ ಈಸ್ ಟಿ ಅಲ್ವಾ. ಸೊ ಟೈಮ್ನ ನಾವು ಯಾವುದರಿಂದ ಡಿನೋಟ್ ಮಾಡ್ತೀವಿ? ಟಿ ಇಂದ ಡಿನೋಟ್ ಮಾಡ್ತೀವಿ. ಸೊ ಟೈಮ್ ಟು ಮೆಚುರಿಟಿ. ಸೊ ಎಷ್ಟು ಸಿಚುವೇಶನ್ಸ್ ಅಲ್ಲಿ ಕೇಳಿದಾನೆ ಟೈಮ್ ಟು ಮೆಚುರಿಟಿ? ದಟ್ ಈಸ್ ಫಾರ್ವರ್ಡ್ ಪ್ರೈಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಬೇಸ್ಡ್ ಆನ್ ದಿ ಟೈಮಿಂಗ್ಸ್. ಸೊ 1 month ಏನಾದರೂ ಕಾಂಟ್ರಾಕ್ಟ್ ಅಂತ ಅಸಂಪ್ಷನ್ ಮಾಡ್ಕೊಂಡ್ರೆ ವಾಟ್ ಈಸ್ ದ ಫಾರ್ವರ್ಡ್ ಪ್ರೈಸ್. ನೆಕ್ಸ್ಟ್ ಸಿಮಿಲರ್ಲಿ 3 months ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಎಷ್ಟು ಫಾರ್ವರ್ಡ್ ಪ್ರೈಸ್ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಅದೇ ಥರ 6 months ಏನಾದರೂ ಕಾಂಟ್ರಾಕ್ಟ್ ಏನಾದರೂ ಇದ್ದರೆ ವಾಟ್ ಈಸ್ ದ ಫಾರ್ವರ್ಡ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈಗ ಸ್ಪಾಟ್ ಪ್ರೈಸ್ ಸಿಕ್ಕಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಿದೆ, ನೆಕ್ಸ್ಟ್ ಟೈಮ್ ಟು ಮೆಚುರಿಟಿ. 3 ಸಿಚುವೇಶನ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಈಚ್ ಲಿಮಿಟೆಡ್ಗೆ. ಎ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ತಗೊಂಡ್ರೆ ಸ್ಪಾಟ್ ವ್ಯಾಲ್ಯೂ ಅಥವಾ ಸ್ಪಾಟ್ ಪ್ರೈಸ್, ಈ 3 ಟೈಮಿಂಗ್ಸ್ ಬೇಸ್ ಮೇಲೆ ನಾವು ಫಾರ್ವರ್ಡ್ ಪ್ರೈಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸ್ಪಾಟ್ ಪ್ರೈಸ್ 160 ಇದ್ದಾಗ 1 month ಕಾಂಟ್ರಾಕ್ಟ್ ಅಂತ ಆದರೆ ವಾಟ್ ಈಸ್ ದ ಫಾರ್ವರ್ಡ್ ಪ್ರೈಸ್?
ಸ್ಪಾಟ್ ಪ್ರೈಸ್ 160 ಇದ್ದಾಗ 3 ಮಂತ್ಸ್ ಕಾಂಟ್ರಾಕ್ಟ್ ಆದ್ರೆ ವಾಟ್ ಈಸ್ ದ ಫಾರ್ವರ್ಡ್ ಪ್ರೈಸ್, ಅದೇ ತರ 6 ಮಂತ್ಸ್ಗೆ ಇದ್ದಾಗ ಯಾವ ತರ ಫಾರ್ವರ್ಡ್ ಪ್ರೈಸ್, ಎಷ್ಟು ಫಾರ್ವರ್ಡ್ ಪ್ರೈಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಅದಕ್ಕೆ ಮೇಜರ್ ಆಗಿ ನಮಗೆ ಬೇಕಾಗಿರೋದು ಈಗ ಲಾಗ್ ವ್ಯಾಲ್ಯೂ. ಸೊ ನೋಡಿ, ಈ ಲಾಗ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎಷ್ಟು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ 2.718 ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡಬೇಕು. ಓಕೆ, ಸೊ ಜನರಲ್ ಆಗಿ ನಿಮ್ಮ ಹತ್ರ ಸೈಂಟಿಫಿಕ್ ಕ್ಯಾಲ್ಸಿ ಏನಾದರೂ ಇದ್ರೆ ಅದನ್ನ ಬೇಕಾದ್ರೆ ಆನ್ ಮಾಡಿ ನೋಡಿ. ಓಕೆ, ಸೊ ಲಾಗ್ ವ್ಯಾಲ್ಯೂ, ಸೊ ನ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2.718 ಅಂತ ಹೇಳ್ಬಿಟ್ಟು ಸಮ್ ಅದರ್ ಡಿಜಿಟ್ಸ್ ಬರುತ್ತೆ ಅದಾದ್ಮೇಲೆ. ಬಟ್ ವಿ ಆರ್ ಕನ್ಸಿಡರಿಂಗ್ 2.718. ಓಕೆ, ಸೊ ಐ ವಿಲ್ ಶೋ ಯು ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಮೊಬೈಲ್ ಇದ್ರೇನು ನೀವು ಕ್ಯಾಲ್ಸಿನ ಓಪನ್ ಮಾಡ್ಕೋಬಹುದು. ಓಕೆ, ಸೊ ಜಸ್ಟ್ ಐ ವಿಲ್ share the camera. See, ಓಕೆ, ಸೊ ಈಗ ನಾನು ಸೈಂಟಿಫಿಕ್ ಕ್ಯಾಲ್ಸಿನ ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ. ಓಕೆ, ಸೊ ಕ್ಯಾಲ್ಕುಲೇಟರ್ ಅಂದ್ರೆ ಮೊಬೈಲ್ ಅಲ್ಲಿ ಕ್ಯಾಲ್ಸಿ ಅಪ್ಲಿಕೇಶನ್ ಅಲ್ಲಿ ಸೈಂಟಿಫಿಕ್ ಕ್ಯಾಲ್ಸಿನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಇದೆ. ಅಂದ್ರೆ ಲಾಗ್ ವ್ಯಾಲ್ಯೂ ಅಂತ ಹೇಳಿದ್ರೆ ಈ ಸಿಂಬಲ್. ಓಕೆ, ಸೊ ಓಕೆ, ಅಂತ ಕಾಣಿಸ್ತಿದೆ ಅಂತ ಅನ್ಕೊಳ್ತಿದ್ದೀನಿ. ಸೊ ಅದನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ 2.718 ಬರುತ್ತೆ. ಓಕೆ, ನೋಡಿ 2.718 ಲಾಗ್ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 2.71828183. ಸೊ ದಿಸ್ ಇಸ್ ದ ಆಕ್ಚುಯಲ್ ಲಾಗ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಲಾಗ್ ವ್ಯಾಲ್ಯೂ. ಸೊ ಅದನ್ನೇ ನಾವು ಅಲ್ಲಿ ಅಂತ ತಗೊಂಡಿದ್ದೀವಿ. ಓಕೆ, ಸೊ ಜಸ್ಟ್ ಸಿ ದಿ ಪ್ರಾಬ್ಲಮ್. ಈಗ ಲಾಗ್ ವ್ಯಾಲ್ಯೂ 2.718 ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯ್ತು. ಓಕೆ, ಸೊ ಈಗ ನಾವು ಸೊಲ್ಯೂಷನ್ ಮಾಡಿ ನೋಡೋಣ. ಸೊ ಯಾವ ತರ ಮಾಡೋದು ಸೊಲ್ಯೂಷನ್ ಅಂತ ಹೇಳಿದ್ರೆ ಜಸ್ಟ್ ಬೇಸ್ಡ್ ಆನ್ ದಿ ಫಾರ್ಮುಲಾ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಈಗ ಫಸ್ಟ್ ಸಿಚುವೇಶನ್. ಓಕೆ, ಸೊ ಸಿಚುವೇಶನ್ 1 ಏನ್ ಫಸ್ಟ್ ಸಿಚುವೇಶನ್ ಅಂತ ಹೇಳಿದ್ರೆ, ಸಿ ಕಂಪ್ಯೂಟೇಷನ್ ಆಫ್ ಫಾರ್ವರ್ಡ್ ಪ್ರೈಸ್ at 1 month contract at ಬೇಡ ಇಲ್ಲಿ ಫಾರ್ 1 month ಕಾಂಟ್ರಾಕ್ಟ್. ಸೊ 1 month ಕಾಂಟ್ರಾಕ್ಟ್ ಅಂತ ಏನಾದರೂ ಇದ್ರೆ ವಾಟ್ ಈಸ್ ದ ಫಾರ್ವರ್ಡ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ಈಗ 1 month ಇದ್ದಾಗ 1 month ಕಾಂಟ್ರಾಕ್ಟ್ ಅಂತ ಏನಾದರೂ ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ್ದ್ರ ಬೇಸ್ ಮೇಲೆ ಮಾಡ್ತೀವಿ, ದಟ್ ಈಸ್ ಫಾರ್ವರ್ಡ್ ಪ್ರೈಸ್ ಈಸ್ ಈಕ್ವಲ್ ಟು ಸ್ಪಾಟ್ ಪ್ರೈಸ್ ಇಂಟು ಲಾಗ್ ವ್ಯಾಲ್ಯೂ ಟು ದ ಪವರ್ ಆಫ್ ಮೈನಸ್ RT ಅಂತ ಇದೆ. ಓಕೆ, ಸೊ ಜಸ್ಟ್ ಅಪ್ಲೈ ದ ವ್ಯಾಲ್ಯೂಸ್ ಟು ದಿಸ್ ಫಾರ್ಮುಲಾ. ಓಕೆ, ಸೊ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಈಸ್ ಈಕ್ವಲ್ ಟು, ಸೊ ಸ್ಪಾಟ್ ಪ್ರೈಸ್ ಏನಿದೆ ದಟ್ ಈಸ್ ಎ ಲಿಮಿಟೆಡ್ದು ಎಷ್ಟಿದೆ. ಓಕೆ, ಇಲ್ಲಿ ನಾನು ಎ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತೀನಿ ಫಸ್ಟ್. ಓಕೆ, ಎ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಓಕೆ, ಎ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಸೊ ಬೇಸ್ಡ್ ಆನ್ ದಿ ಫಾರ್ಮುಲಾ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ಇನ್ನೊಂದ್ಸರಿ ಎಂಟರ್ ಮಾಡಬೇಕಾ. ಓಕೆ, ಸ್ಪಾಟ್ ಪ್ರೈಸ್ ಇಂಟು ಲಾಗ್ ವ್ಯಾಲ್ಯೂ ಟು ದ ಪವರ್ ಆಫ್ ಮೈನಸ್ RT, risk free rate of interest and time to maturity. Now based on the formula we have to simplify. So is equal to, ಈಗ ಸ್ಪಾಟ್ ಪ್ರೈಸ್ ಎಷ್ಟಿದೆ, ಎ ಲಿಮಿಟೆಡ್ದು 160 ಇದೆ. ಸೊ 160. ಓಕೆ, ನಿಮಗೆ ಡಾಟ್ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಇಂಟು ಹಾಕೊಳ್ಳಿ, ಪರವಾಗಿಲ್ಲ. ಓಕೆ, ಸೊ ನಾನು ಡಾಟೇ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಇಂಟು ಹಾಕೊಳ್ಳಿ, ಮಲ್ಟಿಪ್ಲಿಕೇಶನ್ ಸಿಂಬಲ್. ಓಕೆ, ಸೊ ಇಂಟು, ಈಗ ಲಾಗ್ ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು ಅಂತ, 2.718. ಓಕೆ, ಸೊ ಈಗ ಲಾಗ್ ವ್ಯಾಲ್ಯೂ ಕನ್ಸಿಡರೇಷನ್ ಮಾಡಿದ ಆದಮೇಲೆ ನೆಕ್ಸ್ಟ್ ಏನು ಕನ್ಸಿಡರೇಷನ್ ಮಾಡಬೇಕು, ದಟ್ ಈಸ್ ಪವರ್ 2.71. ಈ ಲಾಗ್ ವ್ಯಾಲ್ಯೂಗೆ ಪವರ್ ಏನು ಕೊಟ್ಟಿದ್ದಾನೆ ಅದನ್ನು ನಾವು ಕನ್ಸಿಡರೇಷನ್ ಮಾಡಬೇಕು ವಿತ್ ಸಿಂಬಲ್ನ ಬಿಟ್ಬಿಡ್ಬೇಡಿ. ಸೊ ಮೈನಸ್ ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ನೋಡಿ 9%. ಸೊ 9% ಅಂತ ಹೇಳ್ಬಿಟ್ಟು ನಾನು ಕನ್ಸಿಡರೇಷನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನಿದೆ, ಸೊ ಇಂಟು ಕ್ಲೋಸ್ ಅಂತ, ಇದು ಸ್ಕ್ವೇರ್ ಬ್ರಾಕೆಟ್, ಸ್ಕ್ವೇರ್ ದಟ್ ಇಸ್ ರೌಂಡ್ ಬ್ರಾಕೆಟ್ ಓಪನ್ ಕ್ಲೋಸ್ ಅಂತಲ್ಲ, ಮಲ್ಟಿಪ್ಲಿಕೇಶನ್ ಅಂತಲ್ವಾ. ಸೊ ಅದೇ ಥರ ಸಿ ಟೈಮ್ ಟು ಮೆಚುರಿಟಿ.
ಸೊ 1 ಮಂತ್ ಕಾಂಟ್ರಾಕ್ಟ್ ಅಲ್ವಾ, ಇಲ್ಲಿದೆ ನೋಡಿ 1 ಮಂತ್ ಕಾಂಟ್ರಾಕ್ಟ್ ಅನ್ನೋದ್ರಿಂದ ನಾವು 1 ಮಂತ್ ಕಾಂಟ್ರಾಕ್ಟ್ ಅಂತ ಹೇಳೋದ್ರಿಂದ ಇಲ್ಲಿ ಅದೇ ಥರನೇ ನಾವು 1 ಮಂತ್ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ. ಸೊ 1 ಮಂತ್ ಔಟ್ ಆಫ್ 12 ಮಂತ್ ಅಲ್ವಾ. ಸೊ ಈಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನೀವು ಯಾವ ಥರ ಡಿಪ್ರಿಸಿಯೇಷನ್ 6 ಮಂತ್ಸ್ಗೆ ಮಾತ್ರ ಅಂತ ಹೇಳಿದ್ರೆ ಯಾವ ಥರ ತಗೊಳ್ತೀರಾ, 6/12, 3 ಮಂತ್ಸ್ಗೆ ಮಾತ್ರ ಅಂತ ಹೇಳಿದ್ರೆ 3/12, ರೈಟ್. ಸೊ 9 ಮಂತ್ಸ್ಗೆ ಅಂತ ಹೇಳಿದ್ರೆ 9/12. ಸೊ ಅದೇ ಥರನೂ ಇಲ್ಲಿ 1 ಮಂತ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ 1/12 ಅಂತ ಹೇಳ್ಬಿಟ್ಟು ತಗೊಳ್ತಿದ್ವಿ. ಸೊ ದಿಸ್ ಇಸ್ ದ ಜನರಲ್ ಕಾನ್ಸೆಪ್ಟ್, ಬೇಸಿಕ್. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಬೇಕು. ಸೊ ಸಿಂಪ್ಲಿಫಿಕೇಶನ್ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬಿಕಾಸ್ ಪ್ರಾಬ್ಲಮ್ ಮಾಡುವಾಗ ಮಿಸ್ಟೇಕ್ ಮಾಡ್ತೀರಾ. ಸೊ ಐ ವಿಲ್ ಟೆಲ್ ಯು ಹೌ ಟು ಸಿಂಪ್ಲಿಫೈ ದಿಸ್. ಓಕೆ, ಸೊ ಜಸ್ಟ್ ಸಿಂಪ್ಲಿಫೈ ವಿತ್ ದ ಅಬೌವ್ ಇನ್ಫಾರ್ಮೇಶನ್. 160 into, that is multiplication, dot ಅಂತ ಹೇಳಿದ್ರೆ multiplication. Next 2.718 is the log value, logarithm value. Okay, log value ಅಂದ್ರೆ logarithm value. ಸೊ ಈಗ 9% ಅಂತ ಹೇಳಿದ್ರೆ ಯಾವ ಥರ ಬರ್ಕೋಬಹುದು ನಾವು ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ. ಸೊ ಬ್ರಾಕೆಟ್ಸ್ನ ರಿಮೂವ್ ಮಾಡಬೇಕಲ್ವಾ ಫಸ್ಟು, ಆಸ್ ಪರ್ ಬೋರ್ಡ್ ಮಾಸ್ ರೂಲ್. ಸೊ ಮೈನಸ್ 9% ಅಂತ ಹೇಳಿದ್ರೆ ದಟ್ ಈಸ್ 0.09 ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರೇಷನ್ ಮಾಡ್ತಿದ್ದೀವಿ. ಸೊ ಅದೇ ಥರ 1/12 ಅಂತ ಹೇಳಿದ್ರೆ ಯು ವಿಲ್ ಗೆಟ್ 0.08333 ಅಂತ ಬರುತ್ತೆ. ನಾನು 3 ಡಿಜಿಟ್ಸ್ನ ಕನ್ಸಿಡರೇಷನ್ ಮಾಡ್ತೀನಿ ಸಾಕು. ಓಕೆ, ಸೊ ನೌ ಅಗೈನ್ ಯು ಹ್ಯಾವ್ ಟು ರಿಮೂವ್ ದಿಸ್ ಬ್ರಾಕೆಟ್. ಇದನ್ನ ರಿಮೂವ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಎರಡನ್ನೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟು ನೀವೇನು ಮಾಡ್ತೀರಾ ಎಕ್ಸಾಮಲ್ಲಿ ಟೆನ್ಷನಲ್ಲಿ 160 into 2.718 ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಮತ್ತೆ ಇದನ್ನ ಮಾಡಕ್ಕೆ ಹೋಗ್ತೀರಾ. ಓಕೆ, ಸೊ ಆ ಥರ ಮಾಡಬಾರ್ದು. ಸೊ ಫಾರ್ವರ್ಡ್ ಪ್ರೈಸ್ ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಸೊ ಆಸ್ ಪರ್ ದಿ ಬಾರ್ಡ್ ಮಾಸ್ ರೂಲ್ ಯು ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ದಿ ಸಿಂಪ್ಲಿಫಿಕೇಶನ್ ಮೆಥಡ್. ಸೊ ಈಗ ಫಸ್ಟು 160 ಇದೆ ಇಂಟು 2.718 ಆಸ್ ಇಟ್ ಈಸ್ ತಗೊಳ್ತಾ ಇದ್ದೀನಿ. ಈಗ ಪವರ್ ಕ್ಯಾಲ್ಕುಲೇಷನ್ನ ನಾನು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಸೊ ಪವರ್ ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಂತ ಹೇಳಿದ್ರೆ ದಟ್ ಈಸ್ ಮೈನಸ್ ಸಿಂಬಲ್ ಅದೇ ಥರನೇ ಇರುತ್ತೆ. ಸೊ ಜಸ್ಟ್ 0.09 into 0.083 ಮಲ್ಟಿಪ್ಲಿಕೇಶನ್ ಏನಾದರೂ ನಾನು ಮಾಡಿಕೊಂಡ್ರೆ ಐ ವಿಲ್ ಗೆಟ್ 0.0074 ಬರುತ್ತೆ. 747 ಬರುತ್ತೆ. ನಾನು 75 ಅಂತ ಮಾಡ್ಕೊಳ್ತೀನಿ, 4 ಡಿಜಿಟ್ಸ್ನ ತಗೊಳ್ತೀನಿ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಯಲ್ ಪವರ್ ವ್ಯಾಲ್ಯೂ. ಸೊ ಇದನ್ನು ಯಾವ ಥರ ಓದ್ಬೋದು ಅಂತ ಹೇಳಿದ್ರೆ 160 into 2.718 to the power of minus 0.0075 ಅಂತ ಹೇಳ್ಬಿಟ್ಟು ನಾನು ಓದಬಹುದು. ಓಕೆ, ಸೊ ಈಗ ಸೈಂಟಿಫಿಕ್ ಕ್ಯಾಲ್ಸಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ ಪವರ್ ಕ್ಯಾಲ್ಕುಲೇಷನ್ ಯಾವ ಥರ ಅಂತ ಹೇಳ್ಬಿಟ್ಟು. ಬಟ್ ಇದನ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸೈಂಟಿಫಿಕ್ ಕ್ಯಾಲ್ಸಿ ಬೇಕೇ ಬೇಕು. ಬಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಏನಂತ ಹೇಳಿದ್ರೆ ಸೈಂಟಿಫಿಕ್ ಕ್ಯಾಲ್ಸಿನ ಅಲೋ ಮಾಡೋದಿಲ್ಲ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪವರ್ ಕ್ಯಾಲ್ಕುಲೇಷನ್ ಇನ್ ನಾರ್ಮಲ್ ಕ್ಯಾಲ್ಸಿ ಆಲ್ಸೋ. ಓಕೆ, ಸೊ ಫಸ್ಟು ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಈಗ ನೆಕ್ಸ್ಟ್ ನಾವು ಪವರ್ ಕ್ಯಾಲ್ಕುಲೇಷನ್ ಮಾಡಲೇಬೇಕಲ್ವಾ. ಸೊ ನೋಡಿ, ಈಗ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಏನು ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು 160 into 2.718 to the power of 0.0075 ಅಲ್ವಾ. ಸೊ ಅದನ್ನು ನಾವು ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ, ಸೊ ಜನರಲ್ ಆಗಿ ಮೊಬೈಲ್ ಇದ್ದರೆ ನೀವು ಕ್ಯಾಲ್ಸಿನ ಓಪನ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಐ ವಿಲ್ ಟೆಲ್ ಯು ಹೌ ಟು ಕ್ಯಾಲ್ಕುಲೇಟ್ ದಿಸ್ ಪವರ್ ಕ್ಯಾಲ್ಕುಲೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಐ ವಿಲ್ ಶೇರ್ ಯು ದ ಕ್ಯಾಮ್ರಾ ನಾವು. ಸೊ ಈಗ ಸೈಂಟಿಫಿಕ್ ಕ್ಯಾಲ್ಸಿನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಜಸ್ಟ್ ಆ ಪವರ್ ಕ್ಯಾಲ್ಕುಲೇಷನ್ ಬರ್ಕೊಂಡಿದ್ದೀರಲ್ವ ನೋಟ್ಸ್, ಫಸ್ಟ್ ಅದನ್ನು ಆಗಲೇ ಇನ್ ಕೇಸ್ ಏನಾದರೂ ಬರ್ಕೊಂಡಿಲ್ಲ ಅಂತ ಹೇಳಿದ್ರೆ ಬ್ಯಾಕ್ ಫಾರ್ವರ್ಡ್ ಮಾಡಿ ಅದನ್ನು ಬರ್ಕೊಂಬಿಡಿ. ಸೊ ಯಾವುದಕ್ಕೆ ಪವರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ ಬರ್ಕೊಂಡಿದ್ದೀನಿ, ಸೊ ಜಸ್ಟ್ ವೆಯ್ಟ್. ಓಕೆ, ಸೊ 2.718 to the power of minus 0.0075 ಅಲ್ವಾ. ಸೊ ಈಗ ಸೈಂಟಿಫಿಕ್ ಕ್ಯಾಲ್ಸಿನ ನಾನು ಆನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಈಗ ಫಸ್ಟ್ ಬಂದ್ಬಿಟ್ಟು 2.718ನ ಪ್ರೆಸ್ ಮಾಡಬೇಕು. ಸೈಂಟಿಫಿಕ್ ಕ್ಯಾಲ್ಸಿ ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ 2.718ನ ಪ್ರೆಸ್ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಎಕ್ಸ್ ಟು ದ ಪವರ್ ಆಫ್ ವೈ ಅಂತ ಇದೆ. ಓಕೆ, ಐ ವಿಲ್ ಶೋ ಯು. ಎಕ್ಸ್ ಟು ದ ಪವರ್ ಆಫ್ ವೈ ಅಂತ ಇದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆಗ ಸಿಂಬಲ್ ನೋಡಿ 2.718 ಆದಮೇಲೆ ಅಪ್ಪರ್ ಆರೋ ಮಾರ್ಕ್ ಥರ ಬಂದಿದೆ.
ಓಕೆ, ಸೊ ದಟ್ ಈಸ್ ಗ್ರೇಟರ್ ದೆನ್, ಸೊ ಅಪ್ಪರ್ ಗ್ರೇಟರ್ ದೆನ್ ಅಂತ ಹೇಳ್ಬಿಟ್ಟು ಸಿಂಬಲ್ ನಿಮಗೆ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಪವರ್ ಅಂತ ಹೇಳಿದ್ರೆ ಪವರ್ ಏನಿದೆ ದಟ್ ಈಸ್ -0.0075 ಅಲ್ವಾ. ಸೊ ಈಗ -0.0075 ಪ್ರೆಸ್ ಮಾಡಿ. ಓಕೆ, ಸೊ -0.0075 ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್, ಸಿ -0.0075 ನಾನು ಪ್ರೆಸ್ ಮಾಡಿದ್ದೀನಿ, ದಟ್ ಈಸ್ 2.718 ಟು ದ ಪವರ್ ಆಫ್ -0.0075 ಪ್ರೆಸ್ ಮಾಡಿದ್ದೀನಿ. ಎಷ್ಟು ಬಂದಿದೆ ಆನ್ಸರು? 0.99252 ಬಂದಿದೆ. ಓಕೆ, ನಾನು 4 ಡಿಜಿಟ್ಸ್ನ ಕನ್ಸಿಡರ್ ಮಾಡ್ತಿದ್ದೀನಿ. 4 ಡಿಜಿಟ್ಸ್ ಅಂತ ಹೇಳಿದ್ರೆ 0.9925 ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಅಲ್ಲಿ ನಾನು ಎಷ್ಟು ಕನ್ಸಿಡರ್ ಮಾಡಬೇಕು, ದಟ್ ಈಸ್ 0. ಓಕೆ, ಸೊ ಎಷ್ಟು ಕನ್ಸಿಡರ್ ಮಾಡಬೇಕು, ದಟ್ ಈಸ್ 0.9925ನ ನಾನು ಕನ್ಸಿಡರೇಷನ್ ಮಾಡ್ತೀನಿ. ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಅದೇ ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೊಳ್ಳಿ, ಪರವಾಗಿಲ್ಲ. ಓಕೆ, ಸೊ ನೋ ಇಶ್ಯೂ. ಸೊ ನೆಕ್ಸ್ಟ್ ಈಗ ನಾನು ಮಲ್ಟಿಪ್ಲಿಕೇಶನ್ ಏನಾದರೂ ಮಾಡಿದ್ರೆ ನನಗೆ ಫೈನಲ್ ಆಗಿ ಏನು ಸಿಗುತ್ತೆ, ಫಾರ್ವರ್ಡ್ ಪ್ರೈಸ್ ಸಿಗುತ್ತೆ. ಸಿ 160 ಇಂಟು 0.9925 ಸಿಗುತ್ತೆ, ಅಂದರೆ 158.80 ಇಸ್ ದ ಫಾರ್ವರ್ಡ್ ಪ್ರೈಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅಂದರೆ 1 ಮಂತ್ ಕಾಂಟ್ರಾಕ್ಟ್ ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು, 158.80 rupees ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಲ್ಲಿ ರುಪೀಸ್ ಸಿಂಬಲ್ ಏನಾದ್ರು ಕೊಟ್ಟಿದ್ರೆ ರುಪೀಸ್ ಸಿಂಬಲ್ ಹಾಕಿ, ಇಲ್ಲಾಂದ್ರೆ ಡಾಲರ್ ಸಿಂಬಲ್ ಏನಾದ್ರು ಕೊಟ್ಟಿದ್ರೆ ಡಾಲರ್ ಸಿಂಬಲ್ ಹಾಕಿ. ದಟ್ಸ್ ಇಟ್, ದರ್ ಇಸ್ ನೋ ಡಿಫಿಕಲ್ಟಿ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಈಗ ನಿಮಗೆ ಜನರಲ್ ಆಗಿ ಏನೋ ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಆಗೋಗಿದೆ. ಓಕೆ, ಸೊ ಅದೇ ಥರ ನಾರ್ಮಲ್ ಕ್ಯಾಲ್ಸಿನಲ್ಲಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ನಿಮಗೆ 0.9925 ಪವರ್ ವ್ಯಾಲ್ಯೂ ಎಷ್ಟು ಬಂದಿದೆ ಅದು ಬರಬೇಕಲ್ವಾ. ಸೊ ಅದು ನಾರ್ಮಲ್ ಕ್ಯಾಲ್ಸಿನಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಕಲೀಲೇಬೇಕು, ಯಾಕಂತಂದರೆ ನಿಮಗೆ ಎಕ್ಸಾಮಲ್ಲಿ ಅಲೋ ಮಾಡೋದಿಲ್ಲ ಸೈಂಟಿಫಿಕ್ ಕ್ಯಾಲ್ಸಿ. ಓಕೆ, ಸೊ ರೂಲ್ ಹೇಳ್ಕೊಡ್ತೀನಿ ಫಸ್ಟು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ. ಓಕೆ, ಸೊ ಈಗ 0.9925 ಬರಬೇಕಲ್ವಾ. ಸೊ ಜಸ್ಟ್ ಐ ವಿಲ್ ಶೇರ್ ಯು ದ ಕ್ಯಾಮ್ರಾ ಅಗೇನ್. ಸೊ ಅದನ್ನು ನೀವು ಬರೆದಿಟ್ಕೊಳ್ಳಿ, ಯಾವುದಕ್ಕೆ ಪವರ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಟ್ ಈಸ್ 2.718ಗೆ ಪವರ್ ಏನಿದೆ -0.0075 ಇದೆ ಅಲ್ವಾ. ಸೊ ನಾನು ಎಕ್ಸ್ಪ್ಲೈನ್ ಮಾಡೋವಾಗ ನೀವು ಆ ಸ್ಟೆಪ್ ಬೈ ಸ್ಟೆಪ್ ಬರೆದಿಟ್ಕೊಳ್ಳಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಪವರ್ ಅಂತ ನಾರ್ಮಲ್ ಕ್ಯಾಲ್ಸಿನಲ್ಲಿ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟರ್ ನಾರ್ಮಲ್ ಕ್ಯಾಲ್ಸಿನಲ್ಲಿ 2.718ನ ಪ್ರೆಸ್ ಮಾಡ್ಕೋಬೇಕು. ಓಕೆ, ಸೊ 2.718ನ ಪ್ರೆಸ್ ಮಾಡ್ಕೊಂಡಿದ್ದೀನಿ. ದಟ್ ಈಸ್ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್, ಪ್ರೆಸ್ 2.718 ಇನ್ ಯುವರ್ ಕ್ಯಾಲ್ಸಿ. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಪವರ್ ಕ್ಯಾಲ್ಕುಲೇಷನ್ ತುಂಬ ಇಂಪಾರ್ಟೆಂಟ್. ದಟ್ ಈಸ್ ಸೆಕ್ಷನ್ ಸಿಗೆ ಇನ್ ಕೇಸ್ ಏನಾದರೂ ಸೆಕೆಂಡ್ ಸೆಮ್ಮಲ್ಲಿ ಏನಾದ್ರು ಕೊಟ್ಟಿದ್ರೆ ತುಂಬ ಇಂಪಾರ್ಟೆಂಟ್. ಈಗ ನಿಮಗೆ ಕೇಳೋ ಚಾನ್ಸಸ್ ಇದೆ, ಇದೇ ಪ್ರಾಬ್ಲಮ್ಮು, ಇದೇ ಥರ ಪ್ರಾಬ್ಲಮ್ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ 2.718ನ ಪ್ರೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ಈ ಸ್ಕ್ವಯರ್ ರೂಟ್. ಓಕೆ, ಸೊ ಸ್ಕ್ವಯರ್ ರೂಟ್ ಸಿಂಬಲ್ ಇದೆ ಅಲ್ವಾ, ಸೊ ಅದನ್ನು 19 ಟೈಮ್ಸ್ ನೀವು ಕ್ಯಾನ್ಸಲ್ ಮಾಡಬೇಕು 2.718 ಪ್ರೆಸ್ ಮಾಡಿದ್ದಾದ್ಮೇಲೆ. ದಟ್ ಈಸ್ ಸೆಕೆಂಡ್ ಸ್ಟೆಪ್. ಕ್ಯಾನ್ಸಲ್ ದಿ ಸ್ಕ್ವಯರ್ ರೂಟ್ ಆರ್ ಪ್ರೆಸ್ ದಿ ಸ್ಕ್ವಯರ್ ರೂಟ್ ಬಟನ್ 19 ಟೈಮ್ಸ್. ಸೊ 1 2 3 4 5 6 7 8 9 10 11 12 13 14 15 16 17 18 19 ಟೈಮ್ಸ್ ಪ್ರೆಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಸೊ 1ನ ಮೈನಸ್ ಮಾಡಬೇಕು. ಓಕೆ, ಸೊ ಅದು ಏನೇ ಇರಲಿ ಥರ್ಡ್ ಸ್ಟೆಪ್ -1 ಮಾಡಬೇಕು. ಓಕೆ, ನೆಕ್ಸ್ಟ್ -1 ಅಲ್ವಾ, ಸೊ -1 ಮಾಡಿಬೇಕು. ಓಕೆ, ಸೊ ಇಷ್ಟು ಪ್ರೆಸ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಇಂಟು ಸಿಂಬಲ್ನ ಪ್ರೆಸ್ ಮಾಡಬೇಕು. ಇಂಟು ಸಿಂಬಲ್ನ ಪ್ರೆಸ್ ಮಾಡಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಪ್ರೆಸ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಫೋರ್ತ್ ಸ್ಟೆಪ್. ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಪ್ರೆಸ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಪ್ರೆಸ್ ಮಾಡಿದ ಆದಮೇಲೆ ನೆಕ್ಸ್ಟ್ ಪವರ್ ವ್ಯಾಲ್ಯೂ ಏನಿದೆ -0.0075 ಇದೆ. ಓಕೆ, ಸೊ ಇಲ್ಲಿ ನೆಗೆಟಿವ್ ಸಿಂಬಲ್ ಇದೆ, ಅಂದರೆ ಮೈನಸ್ ಸಿಂಬಲ್ ಇದೆ. ನಿಮ್ಗೆ ಮೈನಸ್ ಸಿಂಬಲ್ ಇದ್ರೆ ಈ ಪ್ಲಸ್ ಆಫ್ ಮೈನಸ್ ಬಟನ್ನ ಯೂಸ್ ಮಾಡ್ಕೋಬೇಕು. ಪಾಸಿಟಿವ್ ಸಿಂಬಲ್ ಇದ್ರೆ ಅದೇ ಥರ ಪ್ರೆಸ್ ಮಾಡ್ಕೋಬೇಕು. ಈಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಪ್ರೆಸ್ ಮಾಡಿದ್ದಾದ್ಮೇಲೆ ಪವರ್ ವ್ಯಾಲ್ಯೂ ಏನಿದೆ 0.0075 ಅಲ್ವಾ. ಓಕೆ, ಸೊ 0.0075
7 5ನ ಪ್ರೆಸ್ ಮಾಡಬೇಕು. ಈಗ ಅದಕ್ಕೆ ಮೈನಸ್ ಸಿಂಬಲ್ ಇದೆ. ಸೊ ದೇರ್ ಫೋರ್ ಯು ಹ್ಯಾವ್ ಟು ಮೆನ್ಷನ್ ದಟ್ ಮೈನಸ್ ಸಿಂಬಲ್ ಬೈ ಪ್ರೆಸ್ಸಿಂಗ್ ಪ್ಲಸ್ ಆರ್ ಮೈನಸ್ ಬಟನ್. ಸೊ ಈಗ ಮೈನಸ್ ಸಿಂಬಲ್ಲು ಬಂದಿದೆ. ಮೈನಸ್ ಸಿಂಬಲ್ ಬಂದಿದ್ದು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ, ನೆಕ್ಸ್ಟ್ ಸ್ಟೆಪ್ ದಟ್ ಈಸ್ ಪ್ಲಸ್ 1 ಕಾಮನ್, ಇದು -1 ಅಂಡ್ +1 ಈ ಸ್ಟೆಪ್ ಕಾಮನ್. ಓಕೆ, ಸೊ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ. +1 ಪ್ರೆಸ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಈ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಂಡ್ ಈ ಈಕ್ವಲ್ ಸಿಂಬಲ್ನ ನೀವು 19 ಟೈಮ್ಸ್ ಪ್ರೆಸ್ ಮಾಡಬೇಕು. ಓಕೆ, ಸೊ 1 ಅದೇ ತರ 19 ಟೈಮ್ಸ್ ಪ್ರೆಸ್ ಮಾಡಬೇಕು. ನಾನು 1 ಟೈಮ್ ಪ್ರೆಸ್ ಮಾಡಿದ್ದೀನಿ. 1 ನೋಡಿ, 2 3 4 5 6 7 8 9 10 11 12 13 14 15 16 17 18 19 ಟೈಮ್ಸ್ ಪ್ರೆಸ್ ಮಾಡಿದ ಆದಮೇಲೆ ದೆನ್ ಯು ವಿಲ್ ಗೆಟ್ ದ ಪವರ್ ವ್ಯಾಲ್ಯೂ 0.9925 ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಪವರ್ values in case of normal calci. So you will get 0.9925. ಸೊ ನೀವು ಜನರಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. 2 to the power of 5, 2 to the power of 6, 2 to the power of 10 ಈ ತರ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ನಿಮಗೂ ಬರುತ್ತೆ. ಓಕೆ, ಸೊ ಎಷ್ಟು ಬಂದಿದೆ ಈಗ? 0.9925. ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ ಅಂತ ಹೇಳಿದ್ರೆ ಈಸಿಯಾಗಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು, ಬಟ್ ನಾರ್ಮಲ್ ಕ್ಯಾಲ್ಸಿನಲ್ಲಿ ಮಾಡೋದನ್ನ ಕಲೀರಿ. ಓಕೆ, ಸೊ ಈಗ ಆಸ್ ಇಟ್ ಈಸ್ ನಮಗೆ ಪವರ್ ವ್ಯಾಲ್ಯೂ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದೀವಿ. ಸೊ 0.9925 is the power value calculation. ಪವರ್ ವ್ಯಾಲ್ಯೂ ಬಂದಿದೆ ನಮಗೆ. ಸೊ ಎ ಲಿಮಿಟೆಡ್ 1 ಮಂತ್ ಕಾಂಟ್ರಾಕ್ಟ್ ಇದ್ದಾಗ ಎಷ್ಟು ಬಂದಿದೆ ಫಾರ್ವರ್ಡ್ ಪ್ರೈಸ್? 158.80. ಸೊ ಅದು 1 ಮಂತ್ ಇದ್ದಾಗ. ಸೊ ಅದೇ ತರ 2 ಮಂತ್ಸ್ ಅಲ್ಲ, 3 ಮಂತ್ಸ್ ಕಾಂಟ್ರಾಕ್ಟ್ ಇದ್ದಾಗ ಇಲ್ಲಿ ಜಸ್ಟ್ 3/12 ಆಗುತ್ತೆ ಅಷ್ಟೇ. ಈ 3/12 ಆದ್ರೆ ಸಿಂಪ್ಲಿಫಿಕೇಶನ್ ರಲ್ಲಿ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗುತ್ತೆ. ಸೇಮ್ ಇದೇ ತರನೇ ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಎ ಲಿಮಿಟೆಡ್ 1 ಮಂತ್ ಕಾಂಟ್ರಾಕ್ಟ್ ಇದ್ದಾಗ 158 ಬಂದಿದೆ. ಸೊ ಅದೇ ತರ 2 ಮಂತ್ ಕಾಂಟ್ರಾಕ್ಟ್ ಅದು ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2 ಮಂತ್ ಅಲ್ಲ, ಸಾರಿ 3 ಮಂತ್ಸ್ 3 ಮಂತ್ಸ್ ಕಾಂಟ್ರಾಕ್ಟ್ ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಯು ಕ್ಯಾಲ್ಕುಲೇಟ್. ಇಫ್ ಯು ಹ್ಯಾವ್ ಎನಿ ಕ್ವೇರೀಸ್, ಏನಾದರೂ ಡೌಟ್ಸ್ ಬಂದರೆ ಕ್ಯಾಲ್ಕುಲೇಷನ್ ನನಗೆ ಪುಟ್ ಎ ಕ್ವೇರಿ ಇನ್ ವಾಟ್ಸಪ್ ಗ್ರೂಪ್. ಸೊ 156.44 ಬರುತ್ತೆ. ಓಕೆ, ಸೊ ಅದೇ ಥರ 6 ಮಂತ್ಸ್ ಕಾಂಟ್ರಾಕ್ಟ್ ಇದ್ದಾಗ ಫಾರ್ವರ್ಡ್ ಪ್ರೈಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ 152.96. ಈ ಡಿಜಿಟ್ಸ್ ಚೇಂಜ್ ಆಗ್ಬೋದು, ಬಟ್ ವ್ಯಾಲ್ಯೂಸ್ ಸೇಮ್ ಬರುತ್ತೆ ನಿಮಗೆ. ಓಕೆ, ಸೊ ಪವರ್ ಕ್ಯಾಲ್ಕುಲೇಷನ್ ಮಾಡಿ. ನಿಮಗೆ ಪವರ್ ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿಲ್ಲ ಅಷ್ಟೇ. ಸೊ ಈಗ ಎ ಲಿಮಿಟೆಡ್ 1 ಮಂತ್ ಕಾಂಟ್ರಾಕ್ಟ್ ಆದಾಗ 158, 3 ಮಂತ್ಸ್ ಇದ್ದಾಗ ಎಷ್ಟು ಬರುತ್ತೆ? 6 ಮಂತ್ಸ್ ಇದ್ದಾಗ 152 ಬರುತ್ತೆ. ಅದೇ ತರ ನೀವು ಬಿ ಲಿಮಿಟೆಡ್ಗೆ ಮತ್ತೆ ಸಿ ಲಿಮಿಟೆಡ್ಗೆ ಮಾಡಬೇಕು ಬೇಸ್ಡ್ ಆನ್ ದಿ ಫಾರ್ವರ್ಡ್ ಪ್ರೈಸ್. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಸೇಮ್, ಬಟ್ ಟರ್ಮ್ಸ್ ಬಂದ್ಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಇಲ್ಲಿ 1 ಮಂತ್ 1/12, 1 ಮಂತ್ ಅಂದ್ರೆ 3 ಮಂತ್ಸ್ ಅಂದ್ರೆ 3/12, 6 ಮಂತ್ಸ್ ಅಂತ ಹೇಳಿದ್ರೆ 3/12. ಬೇಕಾದ್ರೆ ನೀವು 9 ಮಂತ್ಸ್ ಅಥವಾ 8 ಮಂತ್ಸ್ ಅಥವಾ 11 ಮಂತ್ಸ್ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ನಿಮ್ಗೆ ಪ್ರಾಕ್ಟೀಸ್ ಬೇಕಂತ ಹೇಳಿದ್ರೆ. ಓಕೆ, ತುಂಬಾ ಈಸಿ ಇರುತ್ತೆ. ಈ ತರ ಪ್ರಾಬ್ಲಮ್ಸ್ ಕೇಳಿದ್ರೆ ಈ ತರ ಪ್ರಾಬ್ಲಮ್ಸ್ ನ ಕೇಳ್ತಾರೆ. ಓಕೆ, ಸೊ ಜಸ್ಟ್ ಸಾಲ್ವ್ ಯುವರ್ ಸೆಲ್ಫ್. Then we will move on to the next illustration. Okay, so take down the illustration or solution of this problem. Okay, okay, see the third illustration asked in the year 2020 January ನಲ್ಲಿ ಕೇಳಿದ್ದಾರೆ. ಓಕೆ, ಸೊ ಜಾನ್ವರಿ ಅಂತಲ್ಲ, ಇದು ಮಿಸ್ಟೇಕ್ ಆಗಿದೆ, ಜಾನ್ವರಿ ಅಂತ. ಸೊ ಬಟ್ 2020 ನಲ್ಲಿ ಸೆಕ್ಷನ್ ಬಿ ಗೆ ಕೇಳಿದ್ದಾರೆ. ಓಕೆ, ಸೊ ಗಿವನ್ ಇನ್ಫಾರ್ಮೇಶನ್. ಸೊ ಜಸ್ಟ್ ರೀಡ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ ದಿ ಪ್ರಾಬ್ಲಮ್ ಅಂಡ್ ಅಬ್ಸರ್ವ್ ದಿ ವ್ಯಾಲ್ಯೂಸ್ ಅಂಡ್ ಡಿಫರೆಂಟ್ ವೇರಿಯೇಬಲ್ಸ್ ಗಿವನ್ ಇನ್ ದಿಸ್ illustration. ಓಕೆ, ಸೊ ಎ 2 ಮಂತ್ ಫ್ಯೂಚರ್ ಕಾಂಟ್ರಾಕ್ಟ್. ಸೊ ಈಗ ನಮಗೆ ಇಲ್ಲೇ ಗೊತ್ತಾಗ್ತಿದೆ ವಾಟ್ ಈಸ್ ದ ಟರ್ಮ್ ಆರ್ ಟೈಮ್ ಅಂತ ಹೇಳ್ಬಿಟ್ಟು. ಟೈಮ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಆಕ್ಚುಲ್ ಆಗಿ ನಾವು? ಟಿ ಇಂದ ಅಲ್ವಾ? ಸೊ ಸ್ಮಾಲ್ ಟಿ. ಸೊ ಟೈಮ್ ಅಂದ್ಬಿಟ್ಟು ಎಷ್ಟಿದೆ? 2 ಮಂತ್ಸ್ ಅಂತ ಹೇಳ್ಬಿಟ್ಟು ನಮಗೆ ಈಸಿಯಾಗಿ ಗೊತ್ತಾಗ್ತಾ ಇದೆ. ಸೊ ಟೈಮ್, ಸೊ ಇಲ್ಲಿ ನಾವು ನಿಮಗೆ ಸೊ ಟೈಮ್ ಅಂತ ಹೇಳ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ ವಿತ್ ಇನ್ ಬ್ರಾಕೆಟಲ್ಲಿ ಟಿ ಅಂತ ಕೊಡ್ತೀನಿ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ವ್ಯಾಲ್ಯೂಸ್ ಅಂಡ್ ವೇರಿಯಬಲ್ಸ್.
ಸೊ ಎ 2-month ಫ್ಯೂಚರ್ ಕಾಂಟ್ರಾಕ್ಟ್ ಟ್ರೇಡ್ಸ್ ಆನ್ ದಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE ನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಯಾವುದೋ ಫ್ಯೂಚರ್ ಕಾಂಟ್ರಾಕ್ಟ್. ಬಿಕಾಸ್ ಆಲ್ರೆಡಿ ಯು ನೋ ದಟ್ ಫ್ಯೂಚರ್ ಕಾಂಟ್ರಾಕ್ಟ್ ಬಂದ್ಬಿಟ್ಟು ರೆಕಗ್ನೈಸ್ಡ್ ಅಂಡ್ ಲಿಸ್ಟೆಡ್ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲೇ ಆಗೋದು ಅಂತ. ಓಕೆ, ಸೊ ನೆಕ್ಸ್ಟ್ ದ ಕಾಸ್ಟ್ ಆಫ್ ಫೈನಾನ್ಸಿಂಗ್ ಈಸ್ 10%. ಸೊ ಕಾಸ್ಟ್ ಆಫ್ ಫೈನಾನ್ಸ್, ದಿಸ್ ಇಸ್ ದ ಇಂಟ್ರೆಸ್ಟ್ ಪ್ರೀಮಿಯಂ ಎಷ್ಟಿದೆ, ಕಾಸ್ಟ್ ಆಫ್ ಫಿನಾನ್ಸ್ ಎಷ್ಟು, ದಟ್ ಈಸ್ 10%. ಓಕೆ, ಸೊ 10% ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಓಕೆ, ಅಂಡ್ ದ ಡಿವಿಡೆಂಟ್, ಸೊ ನೋಡಿ ಇಲ್ಲಿ ಡಿವಿಡೆಂಟ್ ಕೊಟ್ಟಿದ್ದಾನೆ, ಅಂಡ್ ದ ಡಿವಿಡೆಂಟ್ yield ಆನ್ ನಿಫ್ಟಿ ಈಸ್ 3% ಈಸ್ ಆನ್ಯುಯಲೈಸ್ಡ್. ಸೊ ಬೇಸ್ಡ್ ಆನ್ ನಿಫ್ಟಿ ಡಿವಿಡೆಂಟ್ ಎಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೈನಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ 3% ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಡಿವಿಡೆಂಟ್ ಬಂದ್ಬಿಟ್ಟು ಎಷ್ಟು, ದಟ್ ಈಸ್ 3% ಈಸ್ ಆನ್ಯುಯಲೈಸ್ಡ್, ಅಕಾರ್ಡಿಂಗ್ ಟು ದ ಸೆಕ್ಯೂರಿಟಿ. Next, the spot value of Nifty is rupees 1,500. So spot value, so spot price ಅಂತ ಹೇಳ್ಬಿಟ್ಟು, ಸೊ ಇದನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಎಸ್, ಇದ್ರ ಗೊತ್ತಿದೆ ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ ಇಂದ. ಸೊ SO. ಸೊ ಡಿವಿಡೆಂಟ್ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ ಡಿ ಇಂದ ಡಿನೋಟ್ ಮಾಡ್ತೀವಿ ಅಲ್ಟಿಮೇಟ್ ಆಗಿ. ಸೊ ಕಾಸ್ಟ್ ಆಫ್ ಫೈನಾನ್ಸ್ ಇಸ್ ನಥಿಂಗ್ ಬಟ್ ದ ರೇಟ್ ಆಫ್ ಇಂಟ್ರೆಸ್ಟ್, ರೈಟ್. ಸೊ ಸ್ಮಾಲ್ ಆರ್ ನ ಯೂಸ್ ಮಾಡ್ತೀವಿ. ಈಗ ನೋಡಿ TRD ಸ್ಪಾಟ್ ಪ್ರೈಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಸ್ಪಾಟ್ ಪ್ರೈಸ್, ದಟ್ ಈಸ್ 1,500, ರೈಟ್. ಸೊ 1,500 ಕೊಟ್ಟಿದ್ದಾರೆ. ವಾಟ್ ಈಸ್ ದ ಫೇರ್ ವ್ಯಾಲ್ಯೂ ಆಫ್ ದಿ ಫ್ಯೂಚರ್ ಕಾಂಟ್ರಾಕ್ಟ್? ಈಗ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಫ್ಯೂಚರ್ ವ್ಯಾಲ್ಯೂನ ನಾವು, ಅಥವಾ ಫ್ಯೂಚರ್ ಪ್ರೈಸ್ ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಪ್ರೈಸ್. ಓಕೆ, ಓಕೆ, ಫ್ಯೂಚರ್ ಪ್ರೈಸ್ ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಲೆಟ್ ಸಿ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ ಬೇಸ್ಡ್ ಆನ್ ದಿ ಜನರೇಟಿಂಗ್ ದಿ ಫಾರ್ಮುಲಾ. ಸೊ ಯಾವ ತರ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಬೇಸ್ಡ್ ಆನ್ ದಿಸ್ ಗಿವನ್ ಇನ್ಫಾರ್ಮೇಶನ್ ವಿ ಆರ್ ಗೋಯಿಂಗ್ ಟು ಜನರೇಟ್ ದಿ ಫಾರ್ಮುಲಾ. ಸೊ ಯಾವ ತರ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಟೈಮ್ ಟು ಮೆಚುರಿಟಿ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಟ್ ಕೊಟ್ಟಿದ್ದಾರೆ, ಸ್ಪಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇನ್ ದ ಸೆನ್ಸ್ ದಟ್ ಈಸ್ ಫ್ಯೂಚರ್ ಕಾಂಟ್ರಾಕ್ಟ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಫ್ಯೂಚರ್ ಕಾಂಟ್ರಾಕ್ಟ್ಗೆ ಅಂತ ಹೇಳಿದ್ರೆ ಎಫ್ ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫಾರ್ಮುಲಾ ಬಂದ್ಬಿಟ್ಟು ಯಾವ ತರ ಜನರೇಟ್ ಮಾಡ್ಕೋಬೇಕಂತ ಹೇಳುತ್ತೆ, ದಟ್ ಈಸ್ ಸ್ಪಾಟ್ ಪ್ರೈಸ್. ಓಕೆ, ಸೊ ಸ್ಪಾಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಓಕೆ, ಸೊ ಜಸ್ಟ್ ಕಲೀರಿ, ಫಾರ್ಮುಲಾಸ್ ಬಂದ್ಬಿಟ್ಟು ಜನರೇಟ್ ಮಾಡ್ಕೊಳ್ಳೋದು ಯಾವ ತರ ಅನ್ನೋದಕ್ಕಿಂತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ನಾವು ಫಾರ್ಮುಲಾ ಜನರೇಟ್ ಮಾಡ್ಕೋಬಹುದು ಅಂತ. ಸೊ ಸ್ಪಾಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈಗ ಬೇಸ್ಡ್ ಆನ್ ದಿ ಡಿವಿಡೆಂಟ್ ಇನ್ಫಾರ್ಮೇಶನ್ ಕೊಟ್ಟಾಗ ನಾವು ಯಾವ ತರ ಅಂತ ಹೇಳಿದ್ರೆ, ಸಿ 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಮೈನಸ್ ಡಿವಿಡೆಂಟ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಓಕೆ, so this is the actual rule to calculate the future contract value when dividend is given. ಸೊ ಇದೇ ತರ ನೀವು ನೆಕ್ಸ್ಟ್ ಸೆಮ್ ಅಲ್ಲಿ ಕಲಿತಾ ಹೋಗ್ತೀರಾ ಇನ್ನು ಡೆಪ್ತ್. ಓಕೆ, ಸೊ ಈಗ ಇದಕ್ಕೆ ಇನ್ನ ಟೈಮ್ ಮೆಚುರಿಟಿ ನಾವು ಆಡ್ ಮಾಡಿಲ್ಲ. ಸೊ ಇಲ್ಲಿ ಟೈಮ್ ಬಂದ್ಬಿಟ್ಟು ಯಾವ ತರ ಅಂತ ಹೇಳಿದ್ರೆ ದಟ್ ಈಸ್ ಟಿ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡ್ತೀವಿ. ಸೊ ಪವರ್ಗೆ ನಾವು ಟೈಮ್ ಮಾತ್ರ ನಾವು ಕನ್ಸಿಡರೇಷನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಆಕ್ಚುಯಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಫ್ಯೂಚರ್ ಪ್ರೈಸ್ ವೆನ್ ಡಿವಿಡೆಂಟ್ ಇಸ್ ಗಿವನ್. ಸೊ ಇಲ್ಲಿ ಡಿವಿಡೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಯಾವ ತರ ಮಾಡಿದ್ರು ಅದೇ ತರನೇ ಕ್ಯಾಲ್ಕುಲೇಷನ್ ಮಾಡೋದು, ದಟ್ಸ್ ಇಟ್. ಓಕೆ, ಸೊ ಡಿವಿಡೆಂಟ್ ಏನಾದ್ರು ಕೊಟ್ರೆ ಮೈನಸ್ ಡಿ ತಗೊಳ್ತೀವಿ, ಫಾರ್ಮುಲಾ ಈ ತರ ಜನರೇಟ್ ಮಾಡ್ಕೊಳ್ತೀವಿ. ಓಕೆ, ಸೊ ಈಗ ಅಕಾರ್ಡಿಂಗ್ ಟು ದಿಸ್ ಇನ್ಫಾರ್ಮೇಶನ್ ವಿ ಆರ್ ಗೋಯಿಂಗ್ ಟು ಸಿಂಪ್ಲಿಫೈ ದಿ ಸೊಲ್ಯೂಷನ್. ಸೊ ಈಗ ಇಸ್ ಈಕ್ವಲ್ ಟು ಸ್ಪಾಟ್ ಪ್ರೈಸ್ ಎಷ್ಟಿದೆ, ದಟ್ ಈಸ್ 1,500 ಇದೆ. ಓಕೆ, 1,500 ಇಲ್ಲಿ ಇಂಟು ಅಂತ ಹೇಳ್ಬಿಟ್ಟು ನಾವು ಇಂಟು ಅನ್ನೋದಕ್ಕಿಂತ ಬ್ರಾಕೆಟ್ ಇದೆ ಅಲ್ವಾ. ಸೊ 1 ಪ್ಲಸ್, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, ದಟ್ ಈಸ್ 10% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಓಕೆ, ಸೊ 10% ಅಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ತಗೊಳ್ತಿದ್ದೀನಿ 0.10 ಅಂತ 0.10 ಅಂತ ಹೇಳ್ಬಿಟ್ಟು ನಾನು ತಗೊಳ್ತೀನಿ. 10% ಅಂತ ಹೇಳಿದ್ರೆ ಅದೇ ಬರುತ್ತಲ್ವಾ, 10 ಡಿವೈಡೆಡ್ ಬೈ 100 ಮಾಡಿದ್ರೆ 0.10 ಬರುತ್ತೆ. ಸೊ ನೆಕ್ಸ್ಟ್ ಮೈನಸ್ ಡಿವಿಡೆಂಟ್ ಅಂತ ಹೇಳಿದ್ರೆ ದಟ್ ಈಸ್ 3%, ರೈಟ್. ಡಿ 3/100 ಅಂತ ಹೇಳಿದ್ರೆ ಯು ವಿಲ್ ಗೆಟ್ 0.03 ಬರುತ್ತೆ. ಸೊ ದಟ್ ಯು ವಿಲ್ ಗೆಟ್ 0.03. ಜಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡೋದು. ಸೊ ಅದೇ ತರ ಇಲ್ಲಿ ಪವರ್ ಟೈಮ್ ಟು ಮೆಚುರಿಟಿ ಎಷ್ಟಿದೆ, ದಟ್ ಈಸ್ 2 months, ರೈಟ್. ಸೊ 2/12 ಅಂತ ಹೇಳ್ಬಿಟ್ಟು ತಗೋಬೇಕು. ಓಕೆ,
So next again we are going to simplify is equal to 1500 into, so ಈಗ 1 plus 1 minute, okay, 1 plus 0.10 minus 0.03 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? ದಟ್ ಈಸ್ 1 ಪ್ಲಸ್ 0.10ನ ಪ್ಲಸ್ ಮಾಡಿದಾದ್ಮೇಲೆ ನಮಗೆ 1.10 ಬರುತ್ತೆ. ಮೈನಸ್ 0.03ನ ಏನಾದರೂ ಪ್ಲಸ್ ಮಾಡಿದ್ರೆ ವಿ ವಿಲ್ ಗೆಟ್ 1.07 ಬರುತ್ತೆ. ಓಕೆ, ಸೊ 1.07 ನಮಗೆ ಬರುತ್ತೆ. ಓಕೆ, ಸೊ 1.07. ಸೊ ಅದೇ ರೀತಿ ನಾವು ಪವರ್ ಸಿ ಪವರ್ 2/12 ಅಂತ ಹೇಳಿದ್ರೆ 2/12 ಅಂತ ಹೇಳಿದ್ರೆ ಹೌ ಮಚ್ ಯು ವಿಲ್ ಗೆಟ್? ದಟ್ ಈಸ್ 0.1666 ಬರುತ್ತೆ. ನಾನು 1667 ಅಂತ ತಗೊಳ್ತೀನಿ, 4 ಡಿಜಿಟ್ಸ್ ತಗೊಳ್ತೀನಿ. ನೀವು ಬೇಕಾದರೆ 2 ಡಿಜಿಟ್ಸ್ ಅಥವಾ 3 ಡಿಜಿಟ್ಸು ತಗೋಬಹುದು. ಓಕೆ, ಸೊ ಪರ್ಫೆಕ್ಟ್ ಒಂದು ವ್ಯಾಲ್ಯೂ ಸಿಗೋದಕ್ಕೆ ಒಂದು 4 ಡಿಜಿಟ್ಸ್ನ ಕನ್ಸಿಡರ್ ಮಾಡಬಹುದು, ನೋ ಇಶ್ಯೂಸ್. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಈಸ್ ಈಕ್ವಲ್ ಟು 1500 ಇಂಟು 1.07 ಟು ದ ಪವರ್ ಆಫ್ 0.1667ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಏನಾದರೂ ಮೊಬೈಲ್ ಇದ್ದರೆ ಫಸ್ಟ್ ಮೊಬೈಲ್ ತಗೊಳ್ಳಿ. ಸೊ ಮೊಬೈಲಲ್ಲಿ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಬರಬೇಕು ಅಂತ. ಓಕೆ, ಸೊ ಜಸ್ಟ್ 0 ನೋಡ್ಕೊಳ್ಳಿ, 1.07 ಟು ದ ಪವರ್ ಆಫ್, ಸೊ ಇಲ್ಲಿ ಲಾಗ್ ವ್ಯಾಲ್ಯೂನ ನಾವು ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಲಾಗ್ ವ್ಯಾಲ್ಯೂನ ಯೂಸ್ ಮಾಡದೇ ಇರೋದಕ್ಕೆ ಇಲ್ಲಿ 1 ಅಂತ ತಗೊಂಡಿರೋದು. ಸೊ ನೆಕ್ಸ್ಟ್ ಸೆಮ್ಮಲ್ಲಿ ಇನ್ ಕೇಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ತಗೊಂಡ್ರೆ ನಾನು ಅಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಯಾವ ಥರ ಯಾವ ಫಾರ್ಮುಲಾ ಮೇಲೆ ನಾವು ಫಾರ್ಮುಲಾಸ್ನ ಜನರೇಟ್ ಮಾಡ್ಕೋಬೇಕು. ಸೊ ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟುಡ್ ದಿಸ್ ಮಚ್. ಓಕೆ, ಸೊ ಈಗ ಪವರ್ ಕ್ಯಾಲ್ಕುಲೇಷನ್ ಜನರಲ್ ಆಗಿ ಸೈಂಟಿಫಿಕ್ ಕ್ಯಾಲ್ಸಿನಲ್ಲಿ 1.07 ಟು ದ ಪವರ್ ಆಫ್ 0.1667 ಇದೆ ಅಲ್ವಾ. ಸೊ ಯು ವಿಲ್ ಗೆಟ್ 1.0113 ಅಂತ ನಿಮಗೆ ಬರುತ್ತೆ. ಸೊ ಜಸ್ಟ್ ನೀವು ನಾರ್ಮಲ್ ಕ್ಯಾಲ್ಸಿನಲ್ಲಿ ಮಾಡಿ ನೋಡಿ, ನಾರ್ಮಲ್ ಕ್ಯಾಲ್ಸಿನಲ್ಲಿ. ಸೊ ಹೇಳ್ತೀನಿ ಅದೇ ಥರನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಜಸ್ಟ್ ಯು ಕ್ಯಾನ್, ಸೊ ಯು ಹ್ಯಾವ್ ಟು ಟ್ರೈ ಇನ್ ಯುವರ್ ಜನರಲ್ ನಾರ್ಮಲ್ ಕ್ಯಾಲ್ಸಿನಲ್ಲಿ ಟ್ರೈ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ಏನು ಮಾಡ್ಬೇಕಂತ ಹೇಳಿದ್ರೆ 1.07ನ ಪ್ರೆಸ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಲಾಗ್ ವ್ಯಾಲ್ಯೂ ಇತ್ತು ಪ್ರೀವಿಯಸ್ ಪ್ರಾಬ್ಲಮಲ್ಲಿ, ಇಲ್ಲಿ 1.07 ಇದೆ. ಇದಕ್ಕೆ ಪವರ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಫಸ್ಟು ಏನಿದೆ ವ್ಯಾಲ್ಯೂ ಅದನ್ನು ಕ್ಲಿಕ್ ಮಾಡ್ಕೋಬೇಕು, ಪ್ರೆಸ್ ಮಾಡ್ಕೋಬೇಕು 1.07. ಸೊ ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ಸ್ಕ್ವಯರ್ ರೂಟ್ನ 19 ಟೈಮ್ಸ್ ಕ್ಯಾನ್ಸಲ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19 ಟೈಮ್ಸ್ ಪ್ರೆಸ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ -1, ನೆಕ್ಸ್ಟ್ ಇಂಟು ಪವರ್ ಎಷ್ಟಿದೆ 0.1667. ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇದೆ, ಪ್ಲಸ್ ಆಫ್ ಮೈನಸ್ ಆ ಬಟನ್ ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ಮೈನಸ್ ಸಿಂಬಲ್ ಇಲ್ಲ ಅಲ್ವಾ. ಸೊ ಇಂಟು 0.1667ನ ಪ್ರೆಸ್ ಮಾಡೋದು ಸಾಕು. ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ +1 ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಂಟು ಮತ್ತೆ ಈಕ್ವಲ್ಸ್ನ 19 ಟೈಮ್ಸ್ ಪ್ರೆಸ್ ಮಾಡಬೇಕು. 1 2 3 4 5 6 7 8 9 10 11 12 13 14 15 16 17 18 19. So you will get 1.0113. ಓಕೆ, ಡೆಫಿನೆಟ್ ಆಗಿ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ಇನ್ ಕೇಸ್ ಏನಾದರೂ ಬಂದಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ, ಸೊ ಯು ಕ್ಯಾನ್ ಕಾಲ್ ಮೀ, ಐ ವಿಲ್ ಟೆಲ್ ಯು. ಓಕೆ, ಸೊ ಈಗ 1.0113 ಪವರ್ ವ್ಯಾಲ್ಯೂ ನಮಗೆ ಬಂದಿದೆ. ಸೊ ಈಗ ಫ್ಯೂಚರ್ ವ್ಯಾಲ್ಯೂ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ದಟ್ ಈಸ್ 1.0113 ಇಂಟು 1500 ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ದಟ್ ಈಸ್ 1517.0038 ಆರ್ 39 ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಈಸ್ ದ ಆಕ್ಚುಯಲ್
ಫ್ಯೂಚರ್ ವ್ಯಾಲ್ಯೂ ವೆನ್ ಡಿವಿಡೆಂಟ್ ಇಸ್ ಗಿವನ್. ಸೊ ಇದು ಸೆಕ್ಷನ್ ಬಿಗೆ ಕೇಳಿದ್ದಾರೆ. ಓಕೆ, ಸೊ ಮ್ಯಾಕ್ಸಿಮಮ್ ಇದೇ ಥರ ಪ್ರಾಬ್ಲಮ್ಸೇ ನಿಮ್ಗೆ ಇರುತ್ತೆ. 3 ಪ್ರಾಬ್ಲಮ್ಸಲ್ಲಿ ಮ್ಯಾಕ್ಸಿಮಮ್ ಪ್ರೀವಿಯಸ್ ಪ್ರಾಬ್ಲಮ್ ಅನ್ಸಿದ್ನಲ್ವಾ ಆ ಥರ ಪ್ರಾಬ್ಲಮ್, ಬಟ್ ಈ ಥರ ಈ ಪ್ರಾಬ್ಲಮ್ ಥರ ನಿಮ್ಗೆ ಎಕ್ಸಾಮಲ್ಲಿ ಇರುತ್ತೆ. ಈ ಥರ ಪ್ರಾಬ್ಲಮ್ ಕೊಟ್ಟರೆ ಎಕ್ಸಾಮಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟ್ರಲ್ಲಿ ಮತ್ತು ಥರ್ಡ್ ಚಾಪ್ಟ್ರಲ್ಲಿ ಮೋಸ್ಟ್ ಪ್ರಾಬ್ಲಮ್ಸ್ ಈಸಿ ಇರುತ್ತೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ಯುವರ್ 5th ಮಾಡ್ಯೂಲ್ ಕಂಪ್ಲೀಟ್ಲಿ ಫಿನಿಶ್ಡ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಮಾಲ್ಗಮೇಷನ್ ಮರ್ಜರಲ್ಲಿ ಶೇರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬೇಸ್ ಮೇಲೆ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಒಂದು 2 to 4 ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಿದ್ದೀನಿ ಕ್ವೆಶನ್ ಪೇಪರ್ಸಲ್ಲಿ. ಸೊ ಐ ವಿಲ್ ಸಾಲ್ವ್ ದಟ್ ಪ್ರಾಬ್ಲಮ್ ಇನ್ ದ ನೆಕ್ಸ್ಟ್ ಸೆಷನ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಕೈಂಡ್ಲಿ ವರ್ಕ್ಔಟ್ ದಿ ಸೊಲ್ಯೂಷನ್ ಅಂಡ್ ಪವರ್ ಕ್ಯಾಲ್ಕುಲೇಷನ್ಸ್, ಅದಕ್ಕೆ ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಸೊ ದಟ್ ಯುವರ್ 5th ಮಾಡ್ಯೂಲ್ ಈಸ್ ಕಂಪ್ಲೀಟ್ಲಿ ಫಿನಿಶ್ಡ್. ಸೊ ಇನ್ನು 2 to 3 ವೀಡಿಯೋಸ್ನಲ್ಲಿ ನಿಮಗೆ 4th ಮಾಡ್ಯೂಲಲ್ಲಿ ಪ್ರಾಬ್ಲಮ್ಸು ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.